ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾವು ಆರಾಮಿದ್ದೀವಿ. ನೀವು ಆರಾಮಿದೆ ತಿಳ್ಕೊತೇನೆ ಫ್ರೆಂಡ್ಸ್. ಇವತ್ತು ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಭಾಳ ದಿನ ಆತು ಮಾಡಿಲ್ಲ. ಅಂದರೆ ಭಾಳ ದಿನ ಹತ್ರ ಕಳಿಸೇನಿ ವಿಡಿಯೋ ಕಳಿಸೇನಿಲ್ಲ ಇಲ್ಲ ಅಂತೇಳಿಲ್ಲ. ಬಟ್ ಡೈರೆಕ್ಟಾಗಿ ಮಾತಾಡಿಲ್ಲ. ಮುಂದೆ ಕುತ್ಕೊಂಡು ಇವತ್ತು ಕೆಲ್ಸಕ್ಕೆ ಹೋಗೋದು ಜಲ್ದಿನೇ ಒಂದು ಸ್ವಲ್ಪ ಲಾಗ್ ಮಾಡಿರತ್ತಂತ ಅಂದ್ಕೊಂಡು ಇವತ್ತಿನ ಟಾಪಿಕ್ ಏನಂದ್ರೆ, ಮೊನ್ನೆ ನಾನು ನಿನ್ನೆ ಹೋಗಿದ್ದೆ. ಗುರುವಾರ ದಿನ ಹೋದೆ. ಅಲ್ಲಿ ನಾನು ಉಡಿ ತುಂಬುವಾಗ ಅವ್ರು ಹೇಳಿದರು ಏನಂತಂದರೆ, ಫ್ರೆಂಡ್ಸ ನನಗೆ ಭಾಳ ಬೇಜಾರಾತು ರೀ. ಏನಂತಂದ್ರೆ ಅವ್ರ ಮನೆಯವ್ರು ತೀರ್ಕೊಂಡಿದ್ದಾರಂತ. ಭಾಳ ಚಿಕ್ಕವಳಿದ್ದಾಳೆ ರೀ, ಸಣ್ಣಳಿದ್ದಾಳೆ, ಭಾಳ ಸಣ್ಣಳಿದ್ದಾಳೆ ರೀ ಫ್ರೆಂಡ್ಸ. ಆಕೆ ಹೇಳಿದ್ಲು ನನಗೆ, ನಾನು ಉಡಿ ತುಂಬ್ಕೊಳಕ್ಕೆ ಆಕೈತಿ ಇಲ್ರಿ, ನಾನು ಆದ್ರೂ ಉಡಿ ತುಂಬ್ತಿದ್ರಿ, ನನಗೆ ವ್ರತ ಮಾಡೋದು ಇಷ್ಟ ಐತಿ. ಬಟ್ ಅದು ಏನಾಕೈತಂದ್ರೆ ನಾನು ಪೂಜೆ ಮಾಡೋಂಗಿಲ್ಲ ಸಾಯಿಬಾಬಾರ್ದು. ಆಮೇಲೆ ಮನೇಲಿ ಪೂಜೆ ಮಾಡೋಂಗಿಲ್ಲ, ನಮ್ಮ ಮನೆಯಲ್ಲಿ ಒಂಥರ ನೋಡ್ತಾರೆ ಅಂತ ಹೀಗೆಲ್ಲ ಅಂತಂದ್ರಿ. ಅದಕ್ಕೆ ನಾನೇನು ಅಂದ್ಕೊಂಡೀನಿ, ಯಾಕೆ ಏನಂತಂದ್ರೆ ಅವ್ರ ಮನೆಯೊಳಗೆ ಆಮೇಲೆ ಆಜು ಬಾಜು ಆಮೇಲೆ ಎಲ್ಲರೂ ಹಿಂಗೆ ಹಂಗೆ ಅಂತ ಬೈತಿರ್ತಾರಂತೆ, ಕೇವಲ ನೋಡ್ತಾರಂತ ಅಂದಮೇಲೆ ನನಗೊಂದು ಬೇಜಾರು ಅನ್ನಿಸ್ತು. ಅದಕ್ಕೆ ನಾನು ಅದ್ರ ಬಗ್ಗೆನೇ ವೀಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ಯಾವ ವಿಷಯ ಅಂತ ಟಾಪಿಕ್ ಹೇಳ್ತೀನಿ ನಿಮ್ಮ ಹತ್ರ. ಅವಳು ಗಂಡ ತೀರ್ಕೊಂಡಿದ್ದಾರೆ, ಅವ್ರ ಮನೆಯವರು ತೀರ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಆಕೆಗೆ ನಾನು ಉಡಿ ತುಂಬಾಕೋತಿದ್ದೆ. ಅವ್ರು ಹೇಳಿದ್ದು ಮಾಡೋಕ್ಕೆ ಇಷ್ಟ ಇದೆ, ನನಗಿಲ್ಲ ಅಂತೇನಿಲ್ಲ, ಪೂಜೆ ಮಾಡ್ಬೋದಾ, ಉಡಿ ತುಂಬಿಕೊಟ್ರೆ ಪೂಜೆ ಮಾಡ್ಬೋದಾ, ನಡೀತೈತಾ, ನನ್ನ ಗಂಡ ತೀರು ಹೋಗಿದ್ದಾರೆ ಅಂತಂದ್ರು. ತೀರೋದ್ರೆ ಏನಾತ್ರಿ? ಗಂಡ ಸತ್ತ ಮೇಲೆ ಎಲ್ಲ ಹೋಗುತ್ತಾ? ಏನೂ ಹೋಗಲ್ಲ ಅಲ್ವಾ? ಅವರೇನೋ ತೊಂದರೆ ಆಗಿರ್ಬೋದು, ಏನೋ ಆಗಿರ್ಬೋದು, ತೀರೋಗಿರ್ತಾರೆ. ಹಂಗಂತ ಜೀವನನೇ ಒಂಥರ ಮೂಲಿ ಗುಂಪಾಗಿ ಮಾಡ್ಕೊಂಡ್ಬಿಡ್ತೀರಾ? ಯಾರು ಕೇವಲ ಮಾತಾಡ್ತಾರೆ, ಇಲ್ಲ ಅಂದಿಲ್ಲ, ಮಾತಾಡ್ತಾರೆ. ಹಾಗಂತ ನಿಮ್ಮ ಜೀವನನ ಇದು ಮಾಡ್ಕೋಬೇಡಿ. ಪೂಜೆ ಮಾಡಿ, ನಿಮಗೂ ಅರ್ಹತೆ ಇದೆ, ನಿಮಗೂ ಒಂದು ಘನತೆ ಗೌರವ ಇದೆ, ಎಲ್ಲ ಇದೆ. ಯಾರು ಕೇವಲ ನೋಡಬೇಡಿ ಪ್ಲೀಸ್. ಯಾಕಂದರೆ ನಿಮ್ಗೆ ಇಷ್ಟ ಕೇಳ್ಕೊಳ್ಳೋದು. ಅದಕ್ಕೆ ನಾನು ಹೇಳಿದೆ, ದಯವಿಟ್ಟು ಹಾಗೇನಿಲ್ಲಮ್ಮ, ನೀನು ಮಾಡು, ನಾನು ವ್ರತನ ಮುಗಿಸಿ ನಿನಗೆ ಉಡಿ ತುಂಬ್ತಾ ಇದ್ದೀನಿ, ನೀನು ಪೂಜೆ ಮಾಡು, ನಿನಗಿದು ಒಳ್ಳೇದಾಕೈತೆ. 9 ವಾರ ನಿನಗೇನು ಕಷ್ಟ ಐತೆ ಅದನ್ನು ಮಾಡು, ನಿಂಗೆ ಒಳ್ಳೇದಾತಂದರೆ ನೀನು ಉಡಿ ತುಂಬು, ನಿನಗೆಲ್ಲ ಅರ್ಹತೆ ಇದೆ ಸಾಯಿಬಾಬಾ. ನೀವು ಪೂಜೆನ ಮಾಡ್ಬೋದು, ನೀವು ಎಲ್ಲದ್ರಾಗೂ ಬರ್ಬೋದಮ್ಮ, ಹಾಗೇನಿಲ್ಲ ಅಂತಂದ್ರೆ ನಾನು ಮನಸಾರ ಖುಷಿಯಿಂದ ಉಡಿ ತುಂಬಿದೆ. ಆಕೆಗೂ ಅರ್ಶಿನ ಕುಂಕುಮ ಕೊಟ್ಟೆ, ಹೂ ಕೊಟ್ಟೆ ರೀ. ಯಾಕೆ ಹೂ ಹಾಕ್ಕೋಬಾರ್ದು, ಯಾಕೆ ಕುಂಕುಮ ಇಟ್ಕೋಬಾರ್ದು? ಅದು ನಮ್ಮ ತಾಯಿ ತಂದಿದ್ದ ಹುಟ್ಟಿದಾಗಿಂದ ಕೊಟ್ಟಿದ್ದು ಅದು ಗಂಡ ಬಂದ ತಕ್ಷಣ ಬರೋದಲ್ಲ, ಅದು ಬಂದಿದ್ದಲ್ಲ. ಅದು ಯಾಕೆ ಹಂಗೆ ಅಂದ್ಕೊಳ್ತೀರಾ ನೀವು? ಗಂಡ ಸತ್ತ ಮೇಲೆ ಎಲ್ಲನೂ ತೆಗೆದುಬಿಡ್ಬೇಕಂತ. ಗಂಡ ಬಂದಮೇಲೆ ಬಂದಿರೋದೇನು? ತಾಳಿ ಕಾಲುಂಗ್ರ ಬಂದಿರೋದು. ಹುಟ್ಟಿದಾಗಿಂದ ಕುಂಕುಮ ಹಚ್ಕೋತೀರ ತಾನೆ, ಹುಡ್ದಾಗಿಂದ ಹೂ ಹಾಕೋತೀರ ತಾನೆ, ಹುಡ್ದಾಗಿಂದ ಮುಗ್ಬಟ್ಟು ಹಾಕೋತೀರ ತಾನೆ. ಮತ್ತು ಬಂದಿರೋದೇನು? ಕಾಲುಂಗ್ರ ತೆಗಿಬೇಕಮ್ಮ, ಕಾಲುಂಗ್ರ ತೆಗಿಬೇಕು, ತಾಳಿ ತೆಗಿಬೇಕು ಅಷ್ಟೇ. ಹಂಗೆ ಯೋಚನೆ ಮಾಡ್ತೀರಲ್ಲ, ಹೀಗೆಲ್ಲ ನೋಡ್ರಲ್ಲ ನೀವು. ಎಲ್ಲರೂ ನೋಡ್ತಾ ಇದ್ದೀರಲ್ಲ, ಮದುವೆ ಆದವರು ಸರಿಯಾಗಿ ಬಳೆ ಸತೆ ಹಾಕ್ಕೊಳಕ್ತಿಲ್ಲ, ತಾಳಿ ತೆಗೆದ್ಬಿಟ್ಟು ಚೈನ್ ಹಾಕೋತಾರೆ, ಮಾಡಲ್ ಅಂತೆ, ಫ್ಯಾಷನ್ ಅಂತೆ, ಈ ಥರ ಎಲ್ಲ ಮಾಡ್ತಾರಾ? ಅಂಥವ್ರೆಲ್ಲ ನೋಡಕತ್ತಿಲ್ಲ ಜನ ಇಲ್ಲಿ. ಅಂಥವ್ರೆಲ್ಲ ನೋಡಕತ್ತಿಲ್ಲ. ಪ್ಲೀಸ್ ಫ್ರೆಂಡ್ಸ, ಏನಂತಂದರೆ ಇದನ್ನು ಯಾರು ಮನಸ್ಸಿನ ಮೇಲೆ ಬೇಜಾರು ಮಾಡ್ಕೊಬೇಡ್ರಿ. ಯಾವ ಹೆಣ್ಣಿನ ಬಗ್ಗೆನೂ ಮಾತಾಡಕತ್ತಿಲ್ಲ ನಾನು ಕೇವಲವಾಗಿ. ಆದರೆ ಒಂದು ವಿಧವೆ ಆದವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಯಾರನ್ನೋ ಅವ್ರನ್ನ ಕೇವಲ ನೋಡಬೇಡ್ರಿ ದಯವಿಟ್ಟು. ನಿಮ್ಮ ಕೈ ಮುಗಿದು ರಿಕ್ವೆಸ್ಟ್ ಅಂತ ಕೇಳ್ಕೊತೇನೆ ರೀ. ದೇವ್ರ ಸತ್ಯವಾಗ್ಲೂ ಅವ್ರಿಗೂ ಒಂದು ಸ್ಥಾನಮಾನ ಕೊಡ್ರಿ ಅಂತ ಕೇಳ್ಕೊತೇನೆ ಫ್ರೆಂಡ್ಸ್. ಏನಂದರೆ, ಯಾಕಂದರೆ ಅವ್ರಿಗೂ ಒಂದು ಜೀವ ಇದೆ ರೀ. ಅವ್ರಿಗೆಲ್ಲೇ ಒಂದು ಕಡೆ ನೋವಾಗತ್ತೆ. ಒಂದು ಕಡೆ ಗಂಡನ ಕಳ್ಕೊಂಡು, ಇನ್ನೊಂದು ಕಡೆ ಮನೆ ತೂಗಿಸ್ಕೊಂಡು, ಮಕ್ಕಳು ನೋಡಿಕೊಂಡು, ಜನ ಅಂದಿದ್ದು ನೋಡಿಕೊಂಡು, ಇದು ಹಿಂದೆ ಕೂತ್ಕೊಳ್ಳೋ ಏನೋ ಒಂದು ಸತ್ಯನ ಪೂಜೆ ಮಾಡ್ತೀರಪ್ಪ ಮನೇಲಿ. ಪೂಜೆ ಮಾಡುವಾಗ ಎಲ್ಲ ಒಳ್ಳೇದಾಗಲಿ ಮನೆಗೆ ಅಂತ ಬೇಡ್ಕೊಂಡು ಪೂಜೆ ಮಾಡ್ತೀರಲ್ಲ, ಅಂತ ಅವ್ಳು ಗಂಡ ಸತ್ತವಳು ಒಳಗಿಟ್ಟು ರೂಮಲ್ಲಿ ನೀವು ಪೂಜೆ ಮಾಡಿದ್ರೆ ಏನು ಫಲ ಸಿಗತ್ತೆ ನಿಮಗೆ? ಏನು ಫಲ ಸಿಗತ್ತೆ? ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀರಾ, ಅವಾಗ ಉಡಿ ತುಂಬ್ತೀರಾ 5 ಮುತ್ತೈದೆಯರಂತಂದು, ಅವಾಗೇನು ಫಲ ಸಿಗತ್ತೆ ನಿಮಗೆ? ಆಗ ಮುತ್ತೈದೆ ಅಂದರೆ ಏನು ಅರ್ಥ? ಇದು ಮುತ್ತೈದೆ ಅಂದರೆ 5 ಇದೆ ಮುತ್ತೈದೆತನ ಅಂದರೆ. ಅರ್ಶಿನ ಕುಂಕುಮ, ಬಳೆ, ಕಾಲುಂಗ್ರ, ತಾಳಿ ಗಂಡ ಇಲ್ಲ ಅಂದಮೇಲೆ ತಾಳಿ ಕಾಲುಂಗ್ರ ಬಿಟ್ರಿ. ಹಳೇದೆಲ್ಲ ಹಿಂದಿಂದೆಲ್ಲ ನೋಡಿದ್ರೆ ಮೊದಲೆಲ್ಲ ಗಂಡನೂ ಕಾಲುಂಗ್ರ ಹಾಕೋತಿದ್ರು ಮೊದಲೇ ಹಿಂದಿನ ಕಾಲದಲ್ಲಿ. ಆದರೆ ಈಗ ಅದು ಬೇಡ ಅಂತಂದು ಹಿರಿಯರು ತೆಗೆದು ಹೆಣ್ಮಕ್ಳಿಗಷ್ಟೇ ಕಾಲುಂಗ್ರ ಹಾಕ್ತಾಯಿದ್ದಾರೆ. ಇಲ್ದವ್ರಿಗೆ ಯಾಕ್ರಿ ಮೂಲೆ ಗುಂಪೆ ಹಾಕ್ತೀರಾ? ಅವಳಿಗೆ ಮೊದಲು ಉಡಿ ತುಂಬ್ರಿ, ಅವಳಿಗೆ ಮೊದಲೇ ಸ್ಥಾನಮಾನ ಕೊಡ್ರಿ.
ಅವಳ ಮನಸ್ಸು ನೋವು ಮಾಡಿ ನೀವು ಸತ್ಯನಾರಾಯಣ ಪೂಜೆ ಮಾಡಿ ವರಮಹಾಲಕ್ಷ್ಮಿ ಪೂಜೆ ಮಾಡಿ ಇನ್ನೊಬ್ರು ಯಾರೋ ಮನೆಯಲ್ಲಿ ಇಟ್ಕೊಂಡು ಇನ್ನೊಬ್ರು ಯಾರಿಗೂ ಉಡಿ ತುಂಬಿದರೆ ನಿಮ್ಗೆ ಅದು ಏನು ಅದೇ ಅಂತಾರಲ್ಲ ಇಲ್ಲಿ ಮಾಡಿದ ಪಾಪ ಕಾಶಿಗೆ ಹೋದ್ರು ಜಳಕ ಮಾಡಿದ್ರೆ ಹೋಗಂಗಿಲ್ಲ ಅಂತಾರಲ್ಲ ಹಾಗೆ. ಅದಕ್ಕೋಸ್ಕರ ಯಾರನ್ನೂ ಅವ್ರನ್ನ ಕೇವಲ ನೋಡ್ಕೋಬೇಡಿ ಅಂತ ಕೇಳ್ಕೊತೇನೆ ಫ್ರೆಂಡ್ಸ್. ನಿಮ್ಗೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ನನಗೆ ಅದು ಮನ್ಸಿಗೆ ಭಾಳ ಹರ್ಟ್ ಆತ್ರಿ. ಇವತ್ತು ನಮಗೆ ಪರಿಸ್ಥಿತಿ ಬಂತಪ್ಪ, ಅವಾಗ ಏನು ಮಾಡೋದು? ನಮ್ಮಿಂದ ನಾವು ಕಲಿಬೇಕು. ಇನ್ನೊಬ್ಬರು ನಾವು ಕೇವಲ ನೋಡಲಿಲ್ಲ ಅಂದರೆ ಅವರು ಮುಂದೆ ಬರ್ತಾರೆ. ಗಂಡ ಸತ್ತವ್ರು ಎಲ್ಲರೂ ಜಾಸ್ತಿ ಇದ್ದಾರೆ. ಎಲ್ಲರೂ ಇಲ್ಲೇ ಉಣ್ಕಾಲಾಗ ನೋಡ್ರಿ, ಬೀವ್ನಾಗ ಎಷ್ಟೋ ಜನ ದುಡಿತಾರೆ. ಅವನ್ನೆಲ್ಲ ಕೇವಲ ನೋಡೋಕ್ಕಾಗತ್ತಾ? ಒಂದು ಏನೋ ಒಳಗೆ ಆರತಿ ಮಾಡೋಕೆ ಬರಬೇಡ, ಕಾರ್ಯ ಮಾಡೋ ಮುಂದೆ ಬರಬೇಡ, ಮದುವೆ ಮುಂದೆ ಬರಬೇಡಮ್ಮ, ಹಿಂದೆ ಬಾ ಅಂದ್ರೆ ಅವ್ರಿಗೆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ. ಆ ಥರ ಮಾಡಬೇಡಿ ದಯವಿಟ್ಟು ಪ್ಲೀಸ್. ಅವ್ರಿಗೂ ಒಂದು ಸ್ಥಾನಮಾನ ಇದೆ ಇಲ್ಲರಿ. ಗಂಡ ಸತ್ತಾಳ ಅಂತ ಎಲ್ಲ ಇದು ಮಾಡೋಕ್ಕಾಗಲ್ಲ. ಅವಳು ಹೂ ಹಾಕ್ಕೋಬೋದು, ಹನಿಯಲ್ಲಿ ಕುಂಕುಮ ಇಟ್ಕೋಬೋದು, ಬಳೆ ಹಾಕ್ಕೋಬೋದು. ಈಗ ಮದುವೆ ಆದವ್ರಿ ಕೊಳ್ಳ ತಾಳಿ ಹಾಕ್ಕೊಳಕತ್ತಿಲ್ಲ, ಕೈಯ ಬಳೆ ಹಾಕ್ಕೊಳಕತ್ತಿಲ್ಲ, ಗಂಡ ಇದು ಕಾಲುಂಗುರ ಹಾಕ್ಕೊಳಕತ್ತಿಲ್ಲ. ಅವ್ರನ್ನೆಲ್ಲ ಯಾಕೆ ಗುರುತಿಸ್ತಕತ್ತಿಲ್ಲ ನೀವು? ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯನಾ? ಅವ್ರ ಗಂಡ ಸತ್ಬಿಟ್ಟಾನೆ ಅವ್ರ ದಿಟ್ಟಿಸಿ ನೋಡ್ಬಿಡ್ದು, ಕಣ್ಣು ತೆಗೆದು ನೋಡ್ದು, ಕಣ್ಣು ಹಚ್ಕೊಂಡು ಅಡ್ಡಾಡ್ತೀರಾ ಇವ್ರನ್ನೆಲ್ಲ? ಯಾಕೆ ರೀ ಹಿಂಗಿಲ್ಲ? ಚೆನ್ನಾಗಿರ್ರಿ ನೀವು. ಗಂಡ ಇದ್ದವ್ರು ಚೆನ್ನಾಗಿ ಹಾಕ್ಕೊಂಡು ಇರ್ರಿ, ಇಲ್ದವ್ರು ಚೆನ್ನಾಗಿರೋಕ್ಕೆ ಬಿಡಿ. ಯಾಕೆ ಈ ರೀತಿ, ಯಾಕೆ ಈ ಥರ ಸಮಾಜ ಬದಲಿ ಆಗಬೇಕಂತ ಅಷ್ಟೇ ಕೇಳ್ಕೊತೆ ಫ್ರೆಂಡ್ಸ್. ಈ ಥರ ಯಾರೇ ಇರಲಿ, ಯಾರೋ ಸಪೋರ್ಟ್ ಮಾಡಿ, ಯಾವುದೇ ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತದೆ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊತಾ ಇದ್ದೀನಿ. ನಿಮ್ಮ ಯಾರನ್ನೂ ಕೇವಲ ನೋಡ್ಕೋಬೇಡಿ ಪ್ಲೀಸ್. ನಿಮ್ಗೆ ಇದನ್ನೇ ಕೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಒಂದು ವಿಷಯ ಅಂದರೆ, ಹೆಣ್ಣಂದರೆ ನಾವು ಹೆಣ್ಣಾಗೋದಿಲ್ಲ ರೀ, ಅವರು ಹೆಣ್ಣು. ಯಾವುದೋ ಒಂದು ಪರಿಸ್ಥಿತಿ ಒಳಗೆ ಗಂಡ ತೀರು ಹೋಗಿರ್ತಾನೆ, ಅವಳು ಪೂಜೆ ಮಾಡುವಾಗ ಬರಬೇಡಮ್ಮ, ಒಂದು ಮದುವೆ ಮಂಗಳ ಕಾರ್ಯ ಮಾಡುವಾಗ ಬರಬೇಡಮ್ಮ, ಮುಂದೆ ಅವಳು ಹಿಂದೆ ಇಡೋದು, ಹೂ ಹಾಕ್ಕೋಬೇಡಮ್ಮ, ಕುಕ್ ಹಾಕ್ಕೋಬೇಡಮ್ಮ ಅಂತಾರಲ್ಲ. ಯಾಕೆ ರೀ? ಆಮೇಲೆ ಪೂಜೆ ಮಾಡೋಕ್ಕೂ ಅರ್ಹತೆ ಇಲ್ವಾ? ಮನೇಲಿ ಪೂಜೆ ಮಾಡೋಕ್ಕೂ ಅರ್ಹತೆ ಇಲ್ವಾ ಅವಳಿಗೆ? ಎಷ್ಟು ಬೇಜಾರಾತ್ರಿ ನನಗೆ ಅದು ನೋಡಿ. ನಾನಂದೆ ಇಷ್ಟು ಖುಷಿಯಾಗಿ ಮಾತಾಡಿದ್ರಿ, ಎಷ್ಟು ಖುಷಿ ಅನ್ನಿಸ್ತು ನಂಗೆ ಉಡಿ ತುಂಬಿದ್ರಿ ಅಂತಂದ್ರೆ, ನೀನು ಪೂಜೆ ಮಾಡಮ್ಮ ಅಂತಂದೆ ನಾನು. ಪೂಜೆ ಮಾಡು ಏನಾಗೋದಿಲ್ಲ, ಎಲ್ಲ ಒಳ್ಳೆ ರೀತಿನೇ ಆಗುತ್ತೆ. ಅವಳು ಅಂದಾಗ ಪಾಪ ಬೇಜಾರಾಯ್ತು. ನಿಮಗೂ ಎಲ್ಲ ಇದೆ, ಎಲ್ಲ ಅರ್ಹತೆ ಇದೆ ನಿಮಗೂ ಅಂತ ಕೇಳ್ಕೊತೇನೆ ಅಷ್ಟೇ ಫ್ರೆಂಡ್ಸ್. ಯಾರಿಗೂ ಆ ಥರ ಕೇವಲ ನೋಡಬೇಡಿ, ಅವ್ರಿಗೂ ಸ್ನಾನ ಮಾಡಕ್ಕೆ ಕೊಡಿ. ಒಬ್ಬರಿಂದ ಒಬ್ರು ನೋಡಿ ಕಲಿತಾರೆ. ಈಗ ಮೊದಲಿನ ಥರ ಯಾವುದೂ ಇಲ್ಲ, ಎಲ್ಲ ಬದಲಿಯಾಗಿದೆ. ಯಾಕೆ ಈ ಥರ? ಯಾಕೆ ಈ ಥರ? ಆದರೆ ಗಂಡ ಸತ್ತವ್ರು ಅಷ್ಟೇ. ಹೂ ಅಂದರೆ ಬೇರೆ ಥರ ಹೂ ಎಲ್ಲ ಹಾಕ್ಕೋಬೋದು, ಮಲ್ಲಿಗೆ ಹೂವನ್ನು ಬಿಟ್ಟು ಎಲ್ಲ ಹಾಕ್ಕೋಬೋದು. ಸುಗಂಧ ಹೂವು ಅಂದರೆ ಮನಸ್ಸು ಚಂಚಲ ಆಗತ್ತಂತ ಸುಗಂಧ ಹೂವನ್ನ ಹಾಕೋಕೆ ಕೊಡಲ್ಲ, ಬೇರೆ ಹೂವೆಲ್ಲ ಹಾಕ್ಬೋದು ಅಷ್ಟೇ. ನಾನು ಹೇಳೋದು ಇಷ್ಟೇ. ನಾನು ಇವತ್ತಿನ ವಿಡಿಯೋ ಏನಂತಂದರೆ 3 ಟಾಪಿಕಿನ ತೊಗೊಂಬಂದೇನು ಫ್ರೆಂಡ್ಸ. ಏನಂದರೆ ಇವತ್ತು ನಾನು ಇಷ್ಟು ಖಾರವಾಗಿ ಮಾತಾಡೇನಂತ ಬೇಜಾರು ಮಾಡ್ಕೊಬೇಡಿ. ನಾನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಯಾರೇ ಆಗಲಿ, ಒಂದು ಗಂಡು ಮಗ ಆಗಲಿ, ಒಂದು ಹೆಣ್ಣಿನ ಗಂಡ ಕಳ್ಕೊಂಡು ಅವ್ರು ಕೇಳೋಗಿ ನೋಡಿದ್ರೆ ನಾನು ಇದೇ ರೀತಿ ಮಾತಾಡೋದು. ಯಾಕಂದರೆ ಎಲ್ಲ ಹೆಣ್ಣಿಗೆ ಒಂದೇ ಸ್ಥಾನಮಾನ ಇದೆ, ಅವ್ರಿಗೆ ಗೌರವ ಕೊಡಬೇಕು. ಯಾರ ಬಗ್ಗೆ ಮಾತಾಡಿಲ್ಲ, ಅವ್ರಿಗೆ ಮೂಲೆ ಗುಂಪೆ ಹಾಕ್ತಾ ಇದ್ದಾರಲ್ಲ ಇದರಲ್ಲಿ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ರೀ. ಎಲ್ಲರೂ ಸಪೋರ್ಟ್ ಮಾಡಿ, ಅವಳಿಗೆ ಬೆಂಬಲ ಕೊಡಿ. ಯಾರನ್ನೂ ಅವ್ರಿಗೆ ಮೂಲೆ ಗುಂಪು ಆಗಬೇಡ. ನಾನು ಈ ವಿಡಿಯೋ ಮೂಲಕ ಅವ್ರಿಗಾದ್ರೂ ತಾಯಿಗೆ ಹೇಳ್ತೇನೆ, ನೋಡಮ್ಮ ನೀನು ಧೈರ್ಯವಾಗಿ ನೀ ಎದುರಿಸ್ಬೇಕು. ಯಾರು ಏನಾದರೂ ಮನಸ್ಸಿಗೆ ಹಚ್ಕೋಬೇಡ. ಹಾಗೆ ಹೇಳ್ತಿರ್ತಾರೆ, ಮಾಡ್ತಿರ್ತಾರೆ. ನೀನು ಪೂಜೆ ಮಾಡು, ಮಕ್ಕಳ ಮುಂದೆ ಹಾಕೊಂಡು ದುಡಿ, ನೀನೇ ಎಲ್ಲನೂ, ನೀನೇ ಗಂಡು ಮಗು ನೀನೇ, ಹೆಣ್ಮಗಳು ನೀನೇ, ಎಲ್ಲ ನೀನೇ, ತಾಯಿ ತಂದೆ ನೀನೇ. ಇದ್ದವ್ರು ಬಿಟ್ಟು ಹೋಗ್ಬಿಡ್ತಾರೆ, ಇಲ್ದವರೆಲ್ಲ ಏನು ಮಾಡಬೇಕು? ಜೀವನ ಮಾಡಬೇಕು, ಗಂಡು ಮಗನಾಗೆ ಜೀವನ ಮಾಡಬೇಕು. ಯಾವುದೂ ಅಲ್ಲ. ನನ್ನ ತಂದೆ ತಾಯಿ ಹುಟ್ಟಿದಾಗ ನಮ್ಮನ್ನ ಹುಟ್ಟಿಸಿರ್ತಾರೆ, ಅವಾಗ ಬಂದಿತ್ತಾನೆ ಇದೆಲ್ಲ. ಇವೆಲ್ಲ ಏನು ಶಾಸ್ತ್ರ? ಹಿರಿಯರಾಗಿ ಹೀಗೆ ಮಾತಾಡಿದ್ರೆ ಮುಂದೆ ಸಣ್ಣವ್ರು ನಾವೆಲ್ಲ ಹೋಗಬೇಕು? ಅವ್ರಿಗೆ ಹಿರಿಯರ ಇದು ಕೊಡ್ರಿ, ದಾರಿ ಕೊಡ್ರಿ. ನೀವೇ ದೊಡ್ಡವರು. ಏನು ತಪ್ಪಾದ್ರೆ ಕ್ಷಮೆ ಇರಲಿಲ್ಲ ನಮ್ಮಲ್ಲಿ. ನಾವು ಕೇಳ್ತಾ ಇರೋದು ಒಂದೇ, ಎಲ್ಲ ಬಿಟ್ಟು ನಿಂತಿಲ್ಲ, ಎಲ್ಲನೂ ಬಿಟ್ಟು ನಿಂದ್ರಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಒಂದು ವಿಷಯ ಹೇಳ್ತೇನೆ ರೀ, ಗಂಡ ಇದ್ದವರು ಈ ರೀತಿ ಅವ್ರಿಗೆ ಹೇಳ್ರಿ, ನೀವು ಕಾಲುಂಗುರ ಹಾಕಮ್ಮ, ಮದುವೆ ಆಗಿದೆ ನಿಂದು, ಹನೇಲಿ ಕುಂಕುಮ ಇಟ್ಕೋ, ಅರ್ಶಿನ ಕುಂಕುಮ ಹಚ್ಕೋ, ತಲೆಗೆ ಹೂ ಹಾಕೋ, ಪೂಜೆ ಮಾಡು ಬೆಳಗ್ಗೆ 5 ಗಂಟೆ ಆಗಿದ್ದು ಅಂತ ಹೇಳ್ರಿ. ಮಾಡೋರಿಗೆಲ್ಲ ಯಾಕೆ ಬಿಡಿಸ್ತೀರಾ? ಅದನ್ನೆಲ್ಲ ಹೇಳಿ ಅಷ್ಟೇ ಕೇಳ್ಕೊತಾ ಇದ್ದಾರೆ ಫ್ರೆಂಡ್ಸ್. ಇದು ಒಂದು ಮನ್ಸಿಗೆ ಬೇಜಾರದು, ಭಾಳ ಕಣ್ಣೀರು ಹಾಕಿದ್ಲು ಆಕಿ. ಯಾರೋ ಒಬ್ರು ಹಾಕ್ತಾರೆ, ನೀವು ಈ ಥರ ಮಾತಾಡೋದು ಸರಿಯಲ್ಲ ಅಂತ ಅನ್ಬೋದು. ಇಲ್ಲ, ನಾನು ಈ ವಿಡಿಯೋ ಮೂಲಕ ನಾನು ತಿಳಿಸ್ತಾ ಇಷ್ಟಪಡ್ತೀನಿ. ಯಾಕಂದರೆ ಯಾವ ಹೆಣ್ಣಿಗೂ ಆಗಬಾರ್ದು ಈ ರೀತಿ. ಯಾರನ್ನೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್. ಗಂಡ ತೀರೋಗನೆ ಆಕಿಗೆ ಹಿಂಗೆ ಹಂಗೆ ಅಂತ. ನಮ್ಮ ಮನೆಯೊಳಗೆ ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಬೆಳಗ್ಗೆನೇ 5:15 ನಾನು ರಾತ್ರಿ ಎಲ್ಲ ಮಲಗಲ್ಲ. ವರಮಹಾಲಕ್ಷ್ಮಿ 5:15 ನನ್ನ ಮಂಗಳಾರತಿ ಮುಗಿಬೇಕು. ನಾನು ಅಡುಗೆ ಎಲ್ಲ ಮಾಡಿ ನಮ್ಮ ತಂಗಿಗೆ, ನಮ್ಮ ಮೈದನೇ ತಂಗಿ ಅಂತೇನು ನಾನು
ನಮ್ಮ ಐದನೇ ತೀರು ಹೋಗಿದ್ದಾರೆ. ಫಸ್ಟ್ ಉಡಿ ಅವ್ರಿಗೆ ತುಂಬ್ತೀನಿ. ನಾ ಸತ್ತು ಹೋಗ್ಬೇಕಿತ್ತಲ್ಲ, ಹಾಗೆ ತುಂಬ್ತೀನಿ ಅಲ್ವಾ. ನನ್ನ ಗಂಡ ಚೆನ್ನಾಗಿದ್ದಾನಲ್ರಿ, ನನ್ನ ಗಂಡನೂ ಚೆನ್ನಾಗಿದ್ದಾನೆ, ನಾನು ಚೆನ್ನಾಗಿದ್ದೀನಿ. ನನಗೇನು ತಿನ್ನೋಕ್ಕಿಲ್ಲ, ಉಣ್ಣೋಕ್ಕಿಲ್ಲ, ಎಲ್ಲ ಕೊಟ್ಟಿದ್ದಾನೆ ದೇವ್ರು. ಕೆಲಸ ಕೊಟ್ಟಿದ್ದಾನೆ, ನನ್ನ ಮನೆ ಚೆನ್ನಾಗಿದೆ, ನಗ್ತಾ ಇದ್ದೀವಿ, ಎಲ್ಲ ತಿನ್ನೋಕೆ ಉಣ್ಣೋಕ್ಕೆಲ್ಲ ಇದೆ, ದೇವರೆಲ್ಲ ಕೊಟ್ಟಿದ್ದಾನೆ. ಅಕ್ಕಿಗೆ ಫಸ್ಟ್ ಉಡಿ ತುಂಬ್ತೇನೆ. ಕೇಳ್ರಿ ಬೇಕಾರೆ ಅವ್ರಿಗೆ ವಿಡಿಯೋ ಮುಂದೆ ಕರೆಸ್ತೇನೆ ಬೇಕಂದ್ರೆ. ನಾವು ಯಾವಾಗ ಹಿಂಗೆ ಕಿವಿಲಾಗ ನೋಡಿಲ್ಲ, ಯಾವಾಗೂ ನಾವು ನಮ್ಮ ಮನೆಯೊಳಗೆ ಯಾರೂ ನೋಡೋಂಗಿಲ್ಲ ಹಂಗೆ. ಯಾಕಂದರೆ ಅವ್ರಿಗೊಂದು ಸ್ನಾನ ಮಾಡಿದೆ ರೀ, ಅವ್ರಿಗೆ ಖುಷಿಯಾಗಿರಬೇಕು ಮನಸ್ಸು. ಅಯ್ಯಪ್ಪ ನನ್ನ ಗಂಡ ತೀರೋದ್ರು ನನಗೆ ಈ ಥರ ನೋಡ್ಕೊತಾ ಇದ್ದಾರಲ್ಲ ಅಂತ ಖುಷಿಯಿಂದ ಇರಬೇಕು. ಆಕೆಗೆ ರೂಮಲ್ಲಿ ಕೂಡ ಹಾಕಿ ನಾವು ಸತ್ಯನಾರಾಯಣ ಪೂಜೆ ಮಾಡೋದು, ಬೇರೆದವ್ರು ಕರೆದು ಉಡಿ ತುಂಬೋದು. ಯಾಕೆ ರೀ ಮನಸ್ಸಿನ ನೋವು ಮಾಡ್ತೀರಾ ಇನ್ನೊಬ್ರಿಗೆ? ಚೆನ್ನಾಗಿ ಇಟ್ಕೊಳ್ಳಿ ದಯವಿಟ್ಟು ಪ್ಲೀಸ್. ಯಾರು ಗಂಡಸ ಇಲ್ಲಿ ಅವಳಿಗೆ ಹಿಂಸೆ ಮಾಡಬೇಡಿ. ಅವಳು ಒಳ್ಳೆ ರೀತಿಯಿಂದ ಮಾನ ಮರ್ಯಾದೆ ಕೊಡ್ರಿ. ಅವಳಿಗೊಂದು ಮಾನ ಮರ್ಯಾದೆ ಇರುತ್ತೆ. ದಯವಿಟ್ಟು ಈ ಥರ ನೆಗ್ಲೆಕ್ಟ್ ಮಾಡಬೇಡಿ ಫ್ರೆಂಡ್ಸ್. ನಿಮಗಿದೇ ಕೇಳ್ಕೊಳ್ಳೋದು. ನೀವು ಧೈರ್ಯವಾಗಿ ಎಲ್ಲನೂ ಎದುರಿಸ್ರಿ. ಯಾರು ಏನೋದು ತಲೆ ಕೆಡಿಸ್ಕೋಬೇಡ್ರಿ. ಈ ರೀತಿ ಜನ ಮಾತಾಡತ್ತೆ ಅಂತ ಅವ್ರಿಗೆ ನೀವು ತಿರುಗಿ ಹೇಟ್ ಕೊಡಕ್ಕೆ ಹೋಗ್ಬೇಡ್ರಿ. ದೇವರೊಬ್ಬ ಇದ್ದಾನೆ, ದೇವರೇ ಉತ್ತರ ಕೊಡ್ತಾನೆ ಅವ್ರಿಗೆ. ಯಾವತ್ತು ಕೇವಲವಾಗಿ ಯಾರು ನೋಡೋಕೆ ಹೋಗ್ಬೇಡಿ ಅಂತ ಕೇಳ್ಕೊತೇನೆ ಫ್ರೆಂಡ್ಸ. ಇವತ್ತಿನ ವಿಡಿಯೋ ಇದು ಮುಗಿಸ್ತೇನೆ ಫ್ರೆಂಡ್ಸ. ಯಾರು ನನ್ನಿಂದ ಏನೋ ತಪ್ಪಾದರೆ ಈ ವಿಷಯದೊಳಗೆ ಕ್ಷಮೆ ಇರಲಿ ಅಂತ ಕೇಳ್ಕೊತೇನೆ ಫ್ರೆಂಡ್ಸ. ಆಮೇಲೆ ಇನ್ನೊಂದು ಮತ್ತು ಲಾಂಗ್ ವಿಡಿಯೋ ಆಗ್ತೈತಿ, ಇನ್ನೊಂದು ಮಾಡ್ತಾಯಿದ್ರೆ ಅದಕ್ಕೆ ಇದು ಇವತ್ತು ಮುಗಿಸ್ತಾ ಇದ್ದಾನೆ ಮಾತಾಡೋದು. ಇನ್ನೊಂದು ಏನಂದರೆ ಮಕ್ಕಳ ಬಗ್ಗೆ. ಈಗ ಎಕ್ಸಾಮ್ ಬಂದವು, ಮಕ್ಕಳ ಬಗ್ಗೆ ಅಂತಂದರೆ ಮಕ್ಕಳನ್ನ ಚೆನ್ನಾಗಿ ತಿನ್ನಿಸಿ ಮುದ್ದು ಮಾಡಿ ಸಿಕ್ಕಾಪಟ್ಟೆ ತಿನ್ನಿಸಿ ಅವ್ರಿಗೆ ಚಪಾತಿ ತಿನ್ನಿಸೋದು, ಅನ್ನ ಉಣಿಸೋದು. ಆಮೇಲೆ ಅವ್ರಿಗೆ ಜಾಸ್ತಿ ತಿನ್ನೋಕ್ಕೆ ಅಂತ ಕೊಡ್ರಿ, ಊಟ ಅಂದ್ರೆ ಮಾಡಲೇಬೇಕು, ಇಲ್ಲ ಅಂತ ಹೇಳೋಂಗಿಲ್ಲ. ಬಟ್ ಎಕ್ಸಾಮ್ ಬಂದಿದೆ, ಸ್ವಲ್ಪ ಜ್ಯೂಸ್ ಕೊಡಿ, ಹಣ್ಣು ಕೊಡಿರಿ, ಆಮೇಲೆ ಫ್ರೂಟ್ಸು, ಆಮೇಲೆ ಆ್ಯಪಲ್ಲು, ಆಮೇಲೆ ಎಲ್ಲ ತಿನ್ನಿಸಿ. ಆಮೇಲೆ ಬಟ್ ಕೇರಾಗಿ ನೋಡ್ಕೊರಿ. ಯಾಕಂದರೆ ಎಕ್ಸಾಮ್ ಬಂದರೆ ಒಂದು ಟೆನ್ಷನ್ ಕೊಡೋಕೆ ಹೋಗ್ಬಿಡ್ರಿ. ತಾಯಿ ತಂದೆ ಏನು ಚಿಂತೆ ಅಂದರೆ ಒಂದು ಮಾರ್ಕಸ್ ತೊಗೋಬೇಕು, ಪಾಸ್ ಆಗಬೇಕು, ಒಳ್ಳೆ ರ್ಯಾಂಕ್ ತೊಗೋಬೇಕು ಅನ್ನೋದು ಒಂದು ಆಸೆ ತಂದೆ ತಾಯಿ, ಯಾವುದೇ ಒಂದು ತಂದೆ ತಾಯಿಗೆ ಇರುತ್ತೆ. ಆಮೇಲೆ ಮಕ್ಕಳಿಗೂ ಒಂದು ಮನವಿ ಮಾಡ್ಕೊತೇನೆ, ತಂದೆ ತಾಯಿ ಮಾತು ಕೇಳ್ರಪ್ಪ. ಯಾವತ್ತು ಮೊಬೈಲ್ ಹಿಡ್ಕೊಂಡು ಕುಂದ್ರಬೇಡ್ರಿ, ಟಿ ವಿ ಅಂತೂ ಆನ್ ಮಾಡೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ನಮ್ಮ ಟಿ ವಿ ಇದೆ ನೋಡಿ, ಸ್ವಿಚ್ ಇಲ್ಲೇ ಇದೆ ನೋಡಿ. ನಾವಂತೂ ಟಿ ವಿ ತೆಗೆದುಬಿಟ್ಟೇವ್ರಿ. ಯಾಕಂದ್ರೆ ಫ್ರೆಂಡ್ಸ ನಾವು ಮೊಬೈಲ್ ನೋಡ್ತೀವಿ, ಇಲ್ಲ ಅಂತಿಲ್ಲ, ಬಟ್ ನಾವು ಕೆಲಸ ಮಾಡ್ತೀವಿ, ಮನೇಲಿ ಅಡುಗೆ ಮಾಡ್ತೀವಿ, ಬಾಂಡೆ ಎಲ್ಲ ಮಾಡ್ತೀವಿ. ಆಮೇಲೆ ಕೆಲ್ಸಕ್ಕೆ ಹೋಗಿ ಬರ್ತೀವಿ ರೀ. ಬಟ್ ಎಲ್ಲ ಮಾಡ್ತ್ಕೊಂಡು ನಾವು ಇದು ಮಾಡ್ತೀವಿ ರೀ. ಬಟ್ ಏನಂದ್ರೆ ನಾವು ಟಿ ವಿ ತೆಗೆದುಬಿಟ್ಟೇವೆ. ಯಾಕಂದರೆ ನನ್ನ ಮಗಳು ಓದ್ಕೊತಿರ್ತಾಳೆ, ಅವಳು ಸಿಕ್ಕಾಪಟ್ಟೆ ಕಡಿಸಿದಾಳೆ, ಇಲ್ಲ ಅಂತ ಹೇಳಿಲ್ಲ. ದೇವ್ರು ಇದ್ದಾನೆ, ಒಳ್ಳೇದು ಮಾಡೇ ಮಾಡ್ತಾನೆ. ಬಟ್ ಎಲ್ಲ ಮಕ್ಕಳು ಪೇರೆಂಟ್ಸ್ಗೆ ನೋವು ಕೊಡೋಕೆ ಹೋಗ್ಬೇಡ್ರಿ ದಯವಿಟ್ಟು. ಮಕ್ಕಳೇ ತಂದೆ ತಾಯಿ ಮಾತು ಹೇಳಿದ್ದು ಕೇಳಿ. ತಂದೆ ತಾಯಿಗೂ ಒಂದು ಮಾತು ಹೇಳ್ತೇನೆ, ದಯವಿಟ್ಟು ಪ್ಲೀಸ್ ಅವ್ರಿಗೆ ಇಷ್ಟೇ ಅಂಕ ತೊಗೋಬೇಕು, ಇಷ್ಟೇ ಮಾರ್ಕಸ್ ತೊಗೋಬೇಕಂತ ಒತ್ತಾಯ ಮಾಡೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ. ಏನಂದ್ರೆ ಅವ್ರಿಗೆ ಫ್ರೀ ಬಿಡ್ರಿ. ಒಂದು ಸ್ವಲ್ಪ ಚೆನ್ನಾಗಿ ತಿನ್ನಿರಿ, ಒಂದು ಸ್ವಲ್ಪ ಅನ್ನ ಸ್ವಲ್ಪ ಕಮ್ಮಿ ಕೊಡಿರಿ, ಹಾಲು ಕೊಡಿರಿ, ಕಾಫಿ ಮಾಡಿ ಕೊಡಿರಿ. ಆಮೇಲೆ ಏನಂದ್ರೆ ಬಾಜುಕ ಕುಂದ್ರಿ, ರೂಮ್ ಒಳಗೆ ಅಭ್ಯಾಸ ಮಾಡ್ತಾರಂತ ಬಿಡಕ್ಕೆ ಹೋಗ್ಬೇಡ್ರಿ. ಅವ್ರನ್ನ ಮುಂದೆ ಕುಂದಿಸ್ಕೊಂಡು, ನೀವು ಮುಂದೆ ಕುಂದಿಸ್ಕೊಂಡು ಅವ್ರಿಗೆ ಮಸ್ಕಿನ್ ಮಾಡ್ಕೋತ, ಕಾಮಿಡಿ ಮಾಡ್ಕೋತ ಅವ್ರಿಗೆ ಒಂದು ಸ್ವಲ್ಪ ಹೇಳಿ ಸ್ಟ್ರಿಕ್ಕಾಗಿ ಒಂದು ಸ್ವಲ್ಪ ಕುತ್ಕೊಂಡು ಅಭ್ಯಾಸ ಮಾಡೋಕ್ಕೆ ಕೊಡ್ರಿ. ಆಮೇಲೆ ಟಿ ವಿ ಅಂತೂ ಹಚ್ಚಕ್ಕೆ ಹೋಗ್ಬೇಡ್ರಿ, ಮೊಬೈಲ್ ಅಂತೂ ಅವ್ರ ಕೈಯಾಗ ಕೊಡಕ್ಕೆ ಹೋಗ್ಬೇಡ್ರಿ. ಎಕ್ಸಾಮ್ ಬಂದಿರ್ತಾವೆ, ಆಮೇಲೆ ಭಯಕ್ಕೆ ಹೋಗ್ಬೇಡ್ರಿ. ತಂದೆ ತಾಯಿ ಪೇರೆಂಟ್ಸ್ ಹೆಂಗಿರ್ಬೇಕಂದ್ರೆ ಫ್ರೆಂಡ್ಸ್ ಹಂಗಿರ್ರಿ ಮಕ್ಕಳ ಜೋಡಿ. ಬೈಯಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ನಾವು ಯಾರೋ ಬಂದರು, ಅವ್ರು ಹೋಮ್ವರ್ಕ್ ಮಾಡೋ ಮುಂದೆ ಯಾರೋ ಬಂದು ಕತೆ ಹೇಳಾಕೊಂತ ಕುಂದ್ರಬೇಡ್ರಿ ಪ್ಲೀಸ್. ಮಕ್ಕಳ ಮುಂದೆ ಮಾತಾಡ್ಕೊಂಡು ಕುಂದ್ರಬೇಡ್ರಿ. ನಿಮ್ದೇನೋ ಇದ್ರ ಪರ್ಸನಲಾಗಿ ಸ್ವಲ್ಪ ಹೊರಗೆ ಹೋಗಿ ಮಾತಾಡ್ರಿ. ಇಲ್ಲಾಂದ್ರೆ ನೀವು ಸಪ್ರೇಟಾಗಿ ಕುತ್ಕೊಂಡು ಮಾತಾಡಿ 10 ನಿಮಿಷ 5 ನಿಮಿಷ ಮಾತಾಡಿ ಕಳಿಸಿ. ಮಕ್ಕಳನ್ನ ಕೇರ್ ತೊಗೊಳ್ಳಿ ಈಗ ಎಕ್ಸಾಮ್ ಒಳಗೆ ಅಂತ ಕೇಳ್ಕೊತೀನಿ. ಆಮೇಲೆ ಹೊಡೆಯೋದು ಬಡಿಯೋದು ಅಂತೂ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಮಕ್ಕಳ ಜೋಡಿ ಫ್ರೆಂಡ್ಲಿ ಹಂಗಿರ್ರಿ, ಖುಷಿಯಾಗಿ ಮಾತಾಡ್ರಿ. ಅವ್ರಿಗೆ ಭಾಳ ಬೆಳಗ್ಗೆನೇ ಇದು ಮಾಡೋಕೆ ಹೋಗ್ಬೇಡ್ರಿ. ಮಕ್ಕಳನ್ನ 5 ಗಂಟೆ ಮಾತ್ರ ಎಬ್ಬಿಸ್ರಿ. ಖಂಡಿತ ಅಂದರೂ ಜಲ್ದಿನೇ ಎಬ್ಬಿಸ್ಬೇಕು, ಅಂದರೆ ಹುಷಾರಾಗ್ತಾವೆ. ಮಲ್ಗೋಕ್ಕಂತೂ ಜಾಸ್ತಿ ಕೊಡಬೇಡ್ರಿ. ಬೆಳಗ್ಗೆ ಒಂದು ಸ್ವಲ್ಪ ಸಾಯಂಕಾಲ ಬೇಕಾದ್ರೆ ಮಲಗಲಿ ಅವ್ರು 5 ಗಂಟೆ ಮೇಲೆ. ಸ್ವಲ್ಪ ಮಲ್ಕೊಂಡಿದ್ದು ಮಾಡಲಿ ಸ್ಕೂಲಿಗೆ ಹೋಗೋದ್ಮೇಲೆ. ಆಮೇಲೆ ಫ್ರೆಶ್ ಆಕ್ಕವು ಓದಿಸ್ರಿ ಅಂತ ಕೇಳ್ಕೊತೇನೆ ಫ್ರೆಂಡ್ಸ. ಆಮೇಲೆ ಇನ್ನೊಂದು ತಂದೆ ತಾಯಿ ಏನು ಮನವಿ ಮಾಡ್ತೇನೆ ಅಂದರೆ, ಯಾವುದೇ ಕಾರಣಕ್ಕೂ ರಿಸ್ಕ್ ಹಾಕಕ್ಕೆ ಹೋಗ್ಬೇಡ್ರಿ. ಮಕ್ಕಳ ಮೇಲೆ ಒತ್ತಡ ಹೇರಬೇಡ್ರಿ ಪ್ಲೀಸ್. ಯಾಕಂದ್ರೆ ಈಗಿನ ಮಕ್ಕಳು ಒಮ್ಮಕ್ಕಳು ಸಡನ್ನಾಗಿ ಮೊಬೈಲ್ ಅಂತೂ ಬಿಡಿಸ್ಬೇಡ್ರಿ. ಯಾಕಂದ್ರೆ ಅಷ್ಟು ಸಿಟ್ಟಾಗಿರ್ತಾವೆ ಅವ್ರಿಗೆ ಮಕ್ಕಳು. ಅದಕ್ಕೊಂದು ಸ್ವಲ್ಪ ಕನ್ವಿನ್ಸ್ ಮಾಡಿಕೊಂಡು ಫ್ರೆಂಡ್ಲಿಯಾಗಿ ಮಾತಾಡಿ, ಕಾಮಿಡಿ ಮಾತಾಡಿ, ಹಿಂಗಪ್ಪ ಹಂಗಪ್ಪ ಅಂತ ಹೇಳಿ ಸ್ವಲ್ಪ ಅವ್ರಿಗೆ ಅಭ್ಯಾಸ ಮಾಡೋ ಒಂದು ಕನ್ವಿನ್ಸ್ ಮಾಡಿಸ್ರಿ ಅಂತ ಕೇಳ್ಕೊತೇನೆ ಫ್ರೆಂಡ್ಸ್ ಈ ಮೂಲಕ. ಆಮೇಲೆ ನೀವು ಕೂಡ ಸ್ವಲ್ಪ ಮಕ್ಕಳನ್ನ ಕೇರ್ ತೊಗೊಳ್ಳಿ. ಮಕ್ಕಳೇ ನೀವು ಅಷ್ಟೇ ತಂದೆ ತಾಯಿ ಮಾತು ಕೇಳಿ ಪ್ಲೀಸ್. ನಿಮ್ಮ ಒಳ್ಳೇದಕ್ಕೆ ತಂದೆ ತಾಯಿ ಇದ್ದಾರೆ. ನಿಮ್ಮ ಒಳ್ಳೇದಕ್ಕೆ ತಂದೆ ತಾಯಿನ ಸ್ವಲ್ಪ ಗೌರವಿಸಿ. ನೀವು ಹೊರಗೆ ಹೋಗ್ಬೇಕಂದ್ರೆ, ಸ್ಕೂಲ್ಗೆ ಹೋಗ್ಬೇಕಂದ್ರೆ ತಂದೆ ತಾಯಿ ಕಾಲು ನಮಸ್ಕಾರ ಮಾಡಿ ಹೋಗಿ, ದೇವ್ರ ನಮಸ್ಕಾರ ಮಾಡಿ ಹೋಗಿ ಅಂತ ಕೇಳ್ಕೊತೇನೆ ಫ್ರೆಂಡ್ಸ್. ಮಕ್ಕಳೇ, ಯಾಕಂದ್ರೆ ತಂದೆ ತಾಯಿ ಏನೋ ಮಾಡಿದ್ರು ನಿಮ್ಮ ಮಕ್ಕಳು ಒಳ್ಳೇದಕ್ಕೆ. ಯಾವ ತಾಯಿ ತಂದೆನೂ ಕೆಟ್ಟದಂತೂ ಬಯಸಂಗಿಲ್ಲ ಮಕ್ಕಳಿಗೆ.
ಆದಷ್ಟು ನೀವು ತಾಯಿ ತಂದೆ ಮಾತು ಕೇಳಿ ಫ್ರೆಂಡ್ಸ್. ನೀವು ಅಷ್ಟೊಂದು ಒತ್ತಡ ಹಾಕಬೇಡ್ರಿ, ಕೆಲಸ ಮಾಡಂತ ಹೇಳ್ಬೇಡ್ರಿ. ಈಗಿನ ಟೈಮಲ್ಲಿ ಅವ್ರಿಗೆ ಇದು ಮಾಡಬೇಡ್ರಿ. ನೀವು ಸೀರಿಯಲ್ ಅಂತ ನೋಡಲೇಬೇಡಿ, ಮಕ್ಕಳ ಮುಂದೆ ಟಿ ವಿ ಹಾಕಬೇಡ್ರಿ, ಫೋನಲ್ಲಿ ಮಾತಾಡೋದು ಗಂಟೆಗಟ್ಟಲೆ ಮಾತಾಡ್ಕೊಂಡು ಕುಂದಿರ್ಬೇಡ್ರಿ ಫ್ರೆಂಡ್ಸ್ ಜೋಡಿ. ಆಮೇಲೆ ಮಕ್ಕಳು ಬಿಟ್ಟು ಎಕ್ಸಾಮ್ ಟೈಮಲ್ಲಿ ನೀವು ಅಲ್ಲೇ ಇಲ್ಲಿ ಅಂತ ಟ್ರಿಪ್ಪಿಗೆ ಹೋಗಬೇಡಿ. ಮಕ್ಕಳು ಎಕ್ಸಾಮ್ ಆದಮೇಲೆ ಆರಾಮಾದ ಮಕ್ಕಳು ಕರ್ಕೊಂಡು ಹೋಗಿರಿ ಅಂತ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಏನೋ ತಪ್ಪಾದರೆ ಕ್ಷಮೆ ಇರಲಿ. ಇದು 2ನೇ ಟಾಪಿಕ್ಕು. ಇನ್ನೊಂದು ಟಾಪಿಕ್ ಏನಂತಂದರೆ ಸ್ವಲ್ಪ ಖಾರವಾಗಿ ಮಾತಾಡ್ತೀನಿ. ಯಾವ ಹೆಣ್ಮಕ್ಳು ಬೇಜಾರು ಮಾಡ್ಕೋಬೇಡಿ. ಯಾರೊಬ್ಬರು ಮಾಡಿದ್ರಂತ ನೀವು ಹೊಣೆ ಅಲ್ಲ. ಈ ರೀತಿ ಇರುತ್ತೆ ಜಗತ್ತೊಳಗೆ ಈ ರೀತಿ ಇರ್ತಾರೆ. ಅದಕ್ಕೆ ಅವ್ರಿಗಷ್ಟೇ ಹತ್ತಲಿ ಅಂತ ನಾನು ಅಂತಲ್ಲ, ಅವ್ರಿಗೂ ತಿಳ್ಕೊಳ್ಳಿ. ಎಲ್ಲರೂ ಇನ್ನೊಬ್ರು ಆಗಬಾರ್ದು, ಈ ರೀತಿ ಇನ್ನೊಂದು ಆಗಬಾರ್ದಂತ ಯಾವ ವಿಷಯ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತೀನಿ ರೀ ಫ್ರೆಂಡ್ಸೆ. ಈ ಸ್ಕೂಲಿಂದ ಮುಗೀತು. ಈಗ ನಮ್ಮ ತಾಯಿ ಮನೆ ಹತ್ರ ಅವರು ಜೀಸಸ್ ಅಂತ ಅವ್ರ ಹೆಸರು, ಕ್ರಿಸಸ್ಸು. ಅವ್ರ ತಂದೆ ತಾಯಿ ಇಬ್ಬರು ಗಂಡು ಮಕ್ಕಳು, ಆಮೇಲೆ ಒಬ್ಬರು ಮಗಳು ಆಂಧ್ರಕ್ಕೆ ಕೊಟ್ಟಿದ್ದಾರೆ. ಒಬ್ಬರು ಮಗಳನ್ನ, ಇಬ್ಬರು ಮಕ್ಕಳು. ಒಬ್ಬನ ಮಗ ಇಂಜಿನಿಯರ್ ಇದ್ದಾನೆ, ಇನ್ನೊಬ್ಬರ ಮಗಳು ಆಮೇಲೆ ಅಲ್ಲಿ ಚರ್ಚ್ ಒಳಗೆ ಪ್ರಾರ್ಥನೆಯನ್ನು ಮಾಡೋವಂಥ ದೇವ್ರು ಇದು ಮಾಡ್ತಾರೆ. ಅವರು ತುಂಬ ಒಳ್ಳೆಯವರು. ನಾವು ಸಣ್ಣದಿಂದ ನೋಡ್ತಾ ಇದ್ದೀನಿ, ಒಬ್ರ ಜೋಡಿ ಜಗಳ ಮಾಡಿದವರಲ್ಲ, ತಂದೆ ತಾಯಿ ಆಗಲಿ ಮಕ್ಕಳಾಗಲಿ. ಒಬ್ರ ಜೋಡಿ ಹೀಗೆ ಅಂತ ಬಾಯಿ ಧ್ವನಿನೂ ಕೇಳಿಲ್ಲ ಅವ್ರು, ಗಂಡು ಮಕ್ಕಳದಾಗಲಿ ಹೆಣ್ಮಕ್ಳದಾಗಲಿ. ಅಷ್ಟೊಂದು ಒಳ್ಳೆಯ ಜನ ರೀ ಅವರು, ಪಾಪ ಭಾಳ ಒಳ್ಳೆಯ ಜನ. ಇಬ್ಬರದು ಮದುವೆ ಆಯಿತು. ಫಸ್ಟ್ ಒಂದು ದೊಡ್ಡವನ ಮದುವೆ ಆಯಿತು, ಆಮೇಲೆ ಸಣ್ಣವನ ಮದುವೆ ಆಯಿತು. ಮದುವೆ ಆದ ತಕ್ಷಣ ಆಕಿ ಗೌರ್ಮೆಂಟೆಲ್ಲ ಆಗಿದ್ದು ಟೀಚರ್ ನೌಕರಿ ಇದೆ ಅಂತ, ಖಾಸಗಿ ಟೀಚರ್ ನೌಕರಿ ಅಕ್ಕಿದೈತೆ ಅಂದ್ರಿ. ಅಕ್ಕಿ 1 ತಿಂಗಳು 2 ತಿಂಗಳ ಜೀವನ ಮಾಡಿದ್ದಾಳೆ. ಹಾಗೆ ಹೋಗ್ತಾ ಬರ್ತಾ ನಾನು ಬೆಳಗ್ಗೆ 8:30 9 ಗಂಟೆಗೆ ಹೋದ್ಲಂದರೆ ರಾತ್ರಿ 8 9 ಗಂಟೆಗೆ ಹಿಂಗೆ ಬರ್ತಿದ್ಲಂತೆ ಫ್ರೆಂಡ್ಸ. ಅದಕ್ಕೋಸ್ಕರ ಅತ್ತೇನು ಕೇಳಿದ್ರಂತೆ, ಯಾಕಮ್ಮ ಇಷ್ಟು ಲೇಟಾಗಿ ಬರ್ತೀಯ ದಿನಾನು ಅಂತಂದರೆ ಅವ್ರು ಆಕಿನಲ್ಲಂತೆ, ಏನು ರೀ ನೀವು ಇಷ್ಟೊಂದು ಟಾರ್ಚರ್ ಮಾಡ್ತೀರ, ನಮ್ಗೆ ಫ್ರೀಡಮ್ಮೇ ಇಲ್ವಾ, ನಮಗೂ ಕೆಲಸ ಇರ್ತೈತೆ ಟೀಚರ್ ನೌಕರಿ ಅಂದಮೇಲೆ ಹಾಗೆ ಹಿಂಗೆ ಅಂತಂದು ಹೇಳಿ ಹೋಗಲಿ ಬಿಡು ಅಂತ ಸುಮ್ಮನೆ. ಅವ್ರ ಪಾಪ ಅವರು ಗಂಡನೂ ಅಷ್ಟು ಒಳ್ಳೆಯವ್ರು ರೀ. ಅಕ್ಕಿ ಇತ್ತಿತ್ತಾಗ ಒಂದು ಸ್ವಲ್ಪ ಕೇಳಿದ್ದಕ್ಕೆ ಇದು ಆಗ್ತಾಯಿರಲಿಲ್ಲ. ಅದಕ್ಕೊಂದು ಫ್ರೆಂಡ್ಸ್ ಏನು ಮಾಡಿದ್ಲಂದರೆ, ನಾನು ಇಲ್ಲ ಈ ರೀತಿ ಟಾರ್ಚರ್ ಮಾಡೋದು ಸಂಬಂಧ ನನಗೆ ಇರೋಕ್ಕಾಗಂಗಿಲ್ಲ, ನನಗೆ ಇರಿಟೇಟ್ ಆಗುತ್ತೆ, ಆಗತ್ತಂತ ಜಗಳ ಮಾಡಿ ಹಾಗೆ ಹಿಂಗೆ ಜಗಳ ಲೇಟಾಗಿ ಬರುತ್ತೆ ಒಂದು ಹಿಂಗೆ ಫ್ರೆಂಡ್ಸಿನ ಒಂದು ಹೇಳ್ತೇನೆ, ಮದುವೆ ಆಗೋದು ಮುಂಚೆ ನೋಡೋದು ಒಂದು ಕಡೆ ಇರಲಿ. ನಿಮ್ಗೆ ಯಾರು ಇಷ್ಟ ಆಕೈತೆ ಫ್ರೆಂಡ್ಸ್, ಹೆಣ್ಮಗಳಾಗಲಿ ಯಾರೋ ಗಂಡು ಮಕ್ಕಳಾಗಲಿ, ನಿಮ್ಗೆ ಯಾರು ಇಷ್ಟ ಆಕೈತೆ ಅವ್ರ ಜೋಡಿ ಮನೆಯೊಳಗೆ ಎಲ್ಲರೂ ಕೂತ್ಕೊಂಡು ಹಿರಿಯರು ಕೂತ್ಕೊಂಡು ಕನ್ವಿನ್ಸ್ ಮಾಡಿಕೊಂಡು ಅವ್ರ ಜೋಡಿ ಮದುವೆ ಆಗಿ ನಿಮ್ಮ ಲೈಫ್ ಸೆಟಲ್ ಮಾಡ್ಕೊಂಡು ಚೆನ್ನಾಗಿರಿ. ಒಂದು ವಿಷಯ. 2ನೇ ವಿಷಯ, ಹಿರಿಯರು ನೋಡಿ ತಂದೆ ತಾಯಿ ನೋಡಿ ಮದುವೆ ಆದಮೇಲೆ ಏನೂ ಪ್ರಾಬ್ಲಮ್ ಬರಲಿ ರೀ, ಏನೋ ಆಗಲಿ 1 ಸಲ ನೋಡಿ 2 ಸಲ ನೋಡಿ. ಗಂಡ ಹೆಂಡತಿ ಜಗಳ ಮಾಡೋ ಮಟ್ಟ ಅಷ್ಟೇ ಇರಬೇಕು ಒಂದು ಹೊರತು ಅದಕ್ಕಿಂತ ಮೇಲೆ ಹೋತಂದರೆ ತಂದೆ ತಾಯಿಗೆ ತಿಳಿಸ್ರಿ. ತಂದೆ ತಾಯಿಗೆ ತಿಳಿಸಿದ ಮೇಲೆ ಸರಿ ಹೋಗಲಿಲ್ಲ ಅವರಪ್ಪ ಅಮ್ಮನ ಕರೆಸಿ ಅವಾಗ ತಿಳಿಸ್ರಿ. ಅದು ಸರಿ ಹೋಗಲಿಲ್ಲ ಅಂದರೆ ಏರಿಯಾದೊಳಗೆ ಯಾರು ಇರ್ತಾರೆ ಅವ್ರ ಹಿರಿಯರ ಮೂಲಕ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು. ಹೇಳ್ರಿ ಎಲ್ಲರೂ, ನಮ್ಮ ಕುಟುಂಬ ಬೇರೆ ನಾವು ಯಾವಾಗೂ ತೈಲೆ ಬಗ್ಸಿಲ್ಲ, ನಮ್ಗೆ ಅವಮಾನ ಆಗುತ್ತೆ, ನಮಗೆ ಮರ್ಯಾದೆ ಹೋಗುತ್ತೆ, ಮನೆ ಮಾನ ಮರ್ಯಾದೆ ಹೋಗುತ್ತೆ, ನಮ್ಮ ಮನೆಯ ಇನ್ನೊಬ್ಬರ ಮುಂದೆ ಹೇಳೋದು ಹೆಂಗೆ, ಹಿರಿಯರಿಗೆ ಹೆಂಗೆ ಹೇಳೋದು ಅಂತ ಹೇಳೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಒಂದು ವಿಷಯ ಹೇಳ್ತೀನಿ ಫ್ರೆಂಡ್ಸ, ಆ ಥರ ಆಗಿದ್ದಕ್ಕೆ ಇವತ್ತು ನಮ್ಮ ಮನೆ ಮಾನ ಮರ್ಯಾದೆ ಹೋಗಬಾರ್ದು ಅಂತ ಹುಡುಗ ಅಂದ್ಕೊಂಡಿದ್ದಕ್ಕೆ ಈ ರೀತಿ ಅವನು ತೀರು ಹೋದ ಮೊನ್ನೆ. ಭಾಳ ಬೇಜಾರಾಗಿದೆ. ಅದಕ್ಕೋಸ್ಕರ ನಾನು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ. ಅದಕ್ಕೋಸ್ಕರ ನಾನು ಕೇಳ್ಕೊತದಿಷ್ಟೇ, ಇವತ್ತು ಅವನು ಡೆಡ್ ನೋಟ್ ಬರೆದು ಸೂಸೈಡ್ ಮಾಡ್ಕೊಂಡಿದ್ದಾನೆ, ಹಾಕ್ಕೊಂಡಿದ್ದಾನೆ. ಅದಕ್ಕೋಸ್ಕರ ನಾನು ಏನು ಕೇಳ್ತಾ ಇದ್ದೀನಿ ಇಷ್ಟೇ, ಅವಳು ಎದಕ್ಕೆ ಸೂಸೈಡ್ ಮಾಡ್ಕೊಂಡಾಗುತ್ತಾ ಫ್ರೆಂಡ್ಸ, ಅದನ್ನು ಹೇಳ್ತೇನೆ ಕೇಳ್ರಿ. ಓಕೆ, ಹೋಗ್ಬಿಟ್ಲು ತವ್ರ ಮನೆಗೆ ಹೋಗಿ 1 ವರ್ಷ ಆಯ್ತು ರೀ. 2-3 ತಿಂಗಳು ಅಷ್ಟೇ ಜೀವನ ಮಾಡಿದ್ಲು, ಹೋಗ್ಬಿಟ್ಲು ತವ್ರ ಮನೆಗೆ. ಎಷ್ಟಾಯ್ತು? 2-3 ತಿಂಗಳು ಅಷ್ಟೇ ಜೀವನ ಮಾಡಿದ್ಲು. 2-3 ತಿಂಗಳಲ್ಲಿ ಒಂದು ಗಂಡನ ಮನೆ ಏನು ಅಂತ ಗೊತ್ತಾಗತ್ತಾ? ಗಂಡನ ಮನೇಲಿ ಒಬ್ರದೊಬ್ಬರು ಮನಸ್ಸು ಗೊತ್ತಾಗಲ್ಲ ರೀ 1 ವರ್ಷ ಆದ್ರೂ. ಅಂಥದ್ದು ಒಂದು ಗಂಡನ ಮನಸ್ಸೇ ಅರ್ಥ ಆಗತ್ತ ಆಕಿಗೆ. ಆಮೇಲೆ ಡೈವರ್ಸ್ ನನಗೆ ಆಗಲ್ಲಪ್ಪ, ಇನ್ನು ಆಗಲ್ಲ ಅವ್ನ ಜೋಡಿ ಜೀವನ ಆಗಲ್ಲ ಅಂತಂದು ಆಗೋದೇ ಇಲ್ಲ ಇನ್ನು ಜೀವನ ಅವನ ಜೋಡಿ, ನಾನು ಇನ್ಮೇಲೆ ಜೀವನನೇ ಮಾಡಲ್ಲ ಅವನ ಜೋಡಿ ಅಂತಂದು ನಿರ್ಧಾರ ಮಾಡಿ ತವ್ರ ಮನೆಗೆ ಕೂತ್ಕೊಂಡು ಒಂದು ಲಾಯರ್ ಹಿಡಿದು ಡೈವರ್ಸ್ ಅಪ್ಲಿಕೇಶನ್ ಹಾಕಿ ಡೈವರ್ಸ್ ಮಾಡಲಿಲ್ಲ ಆಕಿ. ಡೈವರ್ಸ್ ಮಾಡಲಿಲ್ಲ ರೀ. ಡೈವರ್ಸಿಂಗ್ ಅಪ್ಲಿಕೇಶನ್ ಹಾಕಿ ನನಗೆ ಜೀವನಾಂಶ ಬೇಕು, ನನಗೆ ಜೀವನಾಂಶ ಬೇಕು, ಇವ್ನ ಜೋಡಿ ಮದುವೆ ಆಗಿದೆ, ನನ್ನ ಜೀವನ ಹಾಳಾಗಿದೆ, ಇಷ್ಟು ಟಾರ್ಚರ್ ಮಾಡಲಿ ಮಾಡ್ತಾಯಿದ್ದಾರೆ. ಏನು ಟಾರ್ಚರ್ ಮಾಡಿದ್ರು ಅವರು? ಗಂಡ ಒಳ್ಳೆಯವನು, ಅತ್ತಿ ಒಳ್ಳೆಯವರು, ಮಾವ ಒಳ್ಳೆಯವರು, ಭಾವ ಒಳ್ಳೆಯವರು, ಎಲ್ಲರೂ ಒಳ್ಳೆಯವರು ಇದ್ದಾರೆ ರೀ. ಅವಳು ಕೆಟ್ಟೋಳು ಅಂತ ನಾನು ಹೇಳಕತ್ತಿಲ್ಲ.
ಅವಳು ಯಾವ ರೀತಿ ಕೆಟ್ಟವಳು ಅಂತ ತಿಳ್ಕೊಳ್ಳಿ ಫಸ್ಟ್. 1 ತಿಂಗಳು 2 ತಿಂಗಳು 3 ತಿಂಗಳ ಒಳಗೇ ಅವಳು ಮನೆ ಬಿಟ್ಟು ಹೋದ್ಲು. ಮನೆ ಬಿಟ್ಟು ಹೋಗಿ ದಿನನಿತ್ಯ ಲಾಯರ್ ಹಿಡಿದು 20 ಲಕ್ಷ ಡಿಮಾಂಡ್ ಮಾಡಿದ್ಲಿಕ್ಕೆ. 20 ಲಕ್ಷ ನಾನು ಜೀವನಾಂಶ ಕೊಡಬೇಕು ನಾನು ಅಂದರೆ ಬಿಡುತ್ತೀನಿ ಅಂದ್ರೆ ನಾನು ಲಾಯರಿಗೆ ಅದು ಇದು ಹಾಕಿದ್ಲಲ್ರಿ ಡೈವರ್ಸ್ ಅಪ್ಲಿಕೇಶನ್, ಅದಕ್ಕೆ ಸಹಿ ಮಾಡ್ತೇನೆ ನಾನು. ಅವ್ನು ಬೇಡಪ್ಪ ಈಗ ಹಿಂಗೆ ಮಾಡಕತ್ತಾಳಂದ್ರೆ ನನಗೆ ಬೇಡ, ಸರಿ ಹೋಯ್ತು ಅಂತಂದು ನಾನು ಡೈವರ್ಸ್ಗೆ ಹ್ಞೂ ಅಂತಂದು ಹ್ಞೂ ಅಂದ. ಈಗ ಡೈವರ್ಸ್ ಅಪ್ಲಿಕೇಶನ್ ಹಾಕಿ 20 ಲಕ್ಷ ಕೊಡು, ಆಮೇಲೆ ನಾನು ಸಹಿ ಮಾಡ್ತೇನೆ ಡಿಮಾಂಡ್ ಮಾಡಿದ್ದು. ಬಿಡಕ್ಕೆ ರೆಡಿ ಲಾಯರ್ ಒಂದು ಕಡೆ ಹಾಕ್ತಾನೆ, ಈಗ ಒಂದು ಕಡೆ ಹಾಕ್ತಾಳೆ ಫೋನ್. ಲಾಯರ್ ಒಂದು ಕಡೆ ಹಾಕ್ತಾನೆ, ಈಗ ಒಂದು ಸಲ ಫೋನ್ ಹಚ್ತಾರೆ. ಈ ರೀತಿ ಟಾರ್ಚರ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ ಇವ್ರು ಕೊಡ್ಲಾರ ಒಳಗೆ. ಇವ್ರು ಎಲ್ಲಿಂದ ಕೊಡ್ಬೇಕು? ಸಡನ್ನಾಗಿ ಮದುವೆ ಆಯ್ತಪ್ಪ ಆಗಿ ಇದ್ದಿದ್ದ ಸಾಲನ ಹರಿಯೋಕ್ಕಾಗಲ್ಲ. ಎಷ್ಟೋ ದುಡಿತಾರೆ ಮನೇಲಿ ಅಂದ್ರೆ ಅವ್ರ ಖರ್ಚು ಅವ್ರವ್ರ ಭಾರ. ಆನೆಗೆ ಭಾರ, ಇರ್ಬಿಗೆ ಭಾರ, ಹೌದೇ ಇಲ್ರಿ? ಅಂಥದ್ರಲ್ಲಿ ಈಗ 20 ಲಕ್ಷ ಡಿಮಾಂಡ್ ಮಾಡಿದ್ಮೇಲೆ ನನಗೀಗ ಕೊಡೋಕ್ಕಾಗಲ್ಲ, ಮುಂದೆ ಯಾವಾಗ ಕೊಡ್ತೀನಿ, ಸ್ವಲ್ಪ ನನಗೆ ಎಕ್ಸ್ಕ್ಯೂಸ್ ಕೊಡ್ರಿ ಅಂತ ಕೇಳ್ಕೊಂಡಿದ್ದಾನೆ. ಎಲ್ಲ ಮಾತಾಡಿದ್ದಾರೆ, ಅವ್ರ ತಂದೆ ತಾಯಿ ಎಲ್ಲ ಹೇಳಿದ್ದಾರೆ. ಅಂದರೂ ಅವ್ರು ಕೇಳ್ತಾರೆ. ತುಂಬಾ ಟಾರ್ಚರ್ ಮಾಡಿದ್ದಾನೆ, ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದ್ದಾರೆ ಅವನು. ಪಾಪ ಅವನು ಡೆಡ್ ನೋಟ್ ಬರೆದು ಸಾರಿ ಪಪ್ಪ ಅಂತಂದು ನಾನು ಇನ್ಮೇಲಿಂದ ಏನು ಈಗ ಎದುರ್ಸೋಕ್ಕಾಗಲ್ಲ ಇನ್ಮೇಲಿಂದ. ಅಕ್ಕಿ ನನಗೆ ಹೆಂಡ್ತಿ ಇದ್ರ ಪೆಟ್ಟಿಗೆ ಮೇಲೆ ಹೆಂಡ್ತಿ ಕಿರ್ಕೊಳ್ಳೋನೇ ನನ್ನ ಸಾವಿಗೆ ನಾನು ಹೆಂಡ್ತಿ ಕಿರ್ಕೊಳ್ಳೋಕ್ಕೆ ಅಂತಂದು ಬರೆದು ಕಳಿಸ್ರಿ ನನಗಂತಂದು ಮಂಟು ರೋಡ್ ಮಠನೂ ಮೆರವಣಿಗೆ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲೇ ರಾಜನಗರ ಚಾಮುಂಡೇಶ್ವರ ನಗರದಾಗ ಆಗಿದ್ದು ವಿಚಾರ ಇದು. ಏನು ಮಾಡ್ತೀರಾ? ಹೀಗೆಲ್ಲ ತೀರೋಗ್ಬಿಟ್ರು. ಅದಕ್ಕೆ ಹಿಂದೆ ಈಗ ನಿಮ್ಮ ಜೀವನ ಜೋಡಿ ಯಾರ ಜೀವನ ಜೋಡಿ ಆಟಾಡಬೇಡಿ ದಯವಿಟ್ಟು. ನಿಮ್ಮ ಕೈ ಮುಗಿದು ಹೇಳ್ತೇನೆ, ಹೆಣ್ಣಾಗಲಿ ಗಂಡಾಗಲಿ ನಿಮ್ಗೆ ಯಾವ್ದು ಇಷ್ಟ ಇರ್ತದೆ ಅಷ್ಟು ಮಾಡಿ. ಅಥವಾ ನಿಮ್ಗೆ 3 ತಿಂಗಳಿಗೆ ಜೀವನಾಂಶಕ್ಕೆ 20 ಲಕ್ಷ ಕೊಡಬೇಕಾ? 1 ಲಕ್ಷಕ್ಕೆ ಜೀವನ ಎಷ್ಟು ಬರತ್ತಂತ ಗೊತ್ತಾ ನಿಮಗೆ? ಬಿಸಿಲಲ್ಲಿ ದುಡಿಯೋಕೆ ಹೋಗಿ ಒಬ್ರು ತರಕಾರಿ ಮಾಡ್ತಾರಲ್ಲ ಅವ್ರ ಬಾಜು ಕುತ್ಕೊಂಡು ತರಕಾರಿ ಮಾಡಿ ಬಿಸಿಲಲ್ಲಿ ಗೊತ್ತಾಗತ್ತೆ. ಗೋಂಡಿ ಕೆಲ್ಸಕ್ಕೆ ಹೋಗ್ರಿ, 20 ಲಕ್ಷ ಬರುತ್ತೆ. ಟೀಚರ್ ನೌಕರಿ ಮಾಡೋದಲ್ಲ, ಟೀಚರ್ ನಿನ್ನಂಥ ಕೆಲಸ ಅಲ್ಲ. ನೀನು ಏನು ಸ್ಟೂಡೆಂಟ್ ಹೇಳ್ತೀಯ ನೀನು? ಈ ರೀತಿ 20 ಲಕ್ಷ ಡಿಮಾಂಡ್ ಮಾಡ್ತೀಯ ಹುಡುಗ? ಪಾಪ ಒಳ್ಳೆಯವ್ರಿ ಅವರು. ಆಜು ಬಾಜು ಕೇಳ್ಕೊರಿ, ಅವ್ರ ಫ್ಯಾಮಿಲಿ ಒಳಗೆ ಕೇಳೋದಲ್ಲ, ಅವ್ರ ಆಜು ಬಾರಿ ಕೇಳ್ರಿ. ಇಡೀ ಏರಿಯಾ ಒಳಗೆ ಹೇಳ್ತಾರೆ ಅವರು ಎಂಥ ಒಳ್ಳೆ ಹುಡುಗ ಅಂತ. ಕುಡಿತಾನೆ ಬಿಡಪ್ಪ, ಅವ್ರ ಮನೇಲಿ ಅತ್ತಿ ಮಾವು ಸರಿ ಇಲ್ಲ, ಗಂಡ ಕುಡಿತಾನೆ, ಅದಕ್ಕೆ ಹಿಂಗೆ ಡಿಮಾಂಡ್ ಮಾಡ್ಯಾಳ 20 ಲಕ್ಷ ಅಂದ್ರೆ ಅನ್ಬೋದಪ್ಪ. ನಿನಗೇನು ಮಕ್ಕಳಿದಾವ? ಏನಿದಾವ? ಮಕ್ಕಳಿಲ್ಲ, ಏನಿಲ್ಲ ಆಕೆಗೆ. ಮಕ್ಕಳು ಹಿಡ್ದಿದ್ಯಾ 3 ತಿಂಗಳೊಳಗೆ 20 ಲಕ್ಷ ಕೊಡೋಕ್ಕೆ ನಿನಗೆ? ಯಾರ ಹೆಣ್ಮಕ್ಳಿಗೆ ಕೇವಲ ನೋಡ್ತಾನೆ ನೀನಂತ ಹೆಣ್ಣು. ಒಂದು ಹೆಣ್ಣಿದ್ರೆ ಎಲ್ಲ ಹೆಣ್ಣಿನ ಕಳಂಕ ತರೋಕೆ ನೀನು ಎಲ್ಲ ಹೆಣ್ಣಿಗೂ ಗೊತ್ತಾಗಲ್ಲ. ಒಂದು ಅನಾಥವಾಗಿ ಒಂದು ಜೀವ ಹೋತಲ್ರಿ ಒಳ್ಳೇದು ಹುಡುಗಿಗೆ. ವಿಡಿಯೋ ಕಾಲ್ ಮಾಡಿ ನಾನು ಊರ್ಲಾಗ ಕೂತಾ ಇದ್ದೇನೆ, ನಿನ್ನ ಟಾರ್ಚರ್ಗೆ ನಾನು ಇಲ್ಲಪ್ಪ, ನನಗೆ ಬೇಡ, ನನಗೆ ದುಡ್ಡು ಬೇಡ, ನೀ ಚೆನ್ನಾಗಿರು ಅಂತ ಹೇಳಕ್ಕೆ ಒಂದು ಆಗಿಲ್ಲ ಆಕೆಗೆ. ಆಗಿಲ್ಲ ರೀ. ಯಾಕೋ ಊರ್ಲಾಕೋತಿಲ್ಲ, ನೀನು ಸತ್ರು ಸರಿ, ನಂಗೆ ದುಡ್ಡು ಬೇಕು, ನೀನು ಬೇಡ ನನಗೆ, ನಂಗೆ ದುಡ್ಡು ಬೇಕು ಅಂತ. ದುಡ್ಡು ಬೇಕಂತ ಗಂಡನ ಮನೆಗೆ ಇನ್ನೊಬ್ರು ಕರೆಸ್ತಾರಂದರೆ ಇವಳಿಗೆ ಎಷ್ಟು ತೊಗೊಂಡು ಹೊಡಿಬೇಕ್ರಿ ಇವಳಿಗೆ. ಗಂಡನ ಮನೆಗೆ ಗಂಡನ ಇದ್ದೊಳಗೆ ಗಂಡ ಹೊರಗೆ ಹೋದಾಗ ಇನ್ನೊಬ್ರು ಕರೆಸಿ ಜೀವನ ಮಾಡ್ತಾಳಂದರೆ ಇವಳಿಗೇನು ಅನ್ಬೇಕು ಇವಳಿಗೆ? ಗೊತ್ತಾಗೋದಿಲ್ಲ. ಅನಾಥವಾಗಿ ಒಂದು ಜೀವ ಹೋತ್ರಿ. ಭಾಳ ಒಳ್ಳೆ ಹುಡುಗ್ರಿ, ಇಷ್ಟು ಕಲ್ಸ್ಯಾರ್ರಿ ಅವ್ರ ಮನೆಯೊಳಗೆ. ಇಂಜಿನಿಯರ್ ನೌಕರಿ ಬಂದಿತ್ತು, ಎಷ್ಟು ಚೆನ್ನಾಗಿ 50,000 ರೂಪಾಯಿ ಪೇಮೆಂಟ್ ಅವಂದು. ಅವಳು ಟೀಚರ್ ನೌಕರಿ ಇದೆ. ಇಬ್ಬರು ಚೆನ್ನಾಗಿ ಬೇಡ, ಒಂದಿನ ಸಿಟ್ಟಿದ್ರೆ ದೂರ ಇರಬೇಕು. ನೋಡಿರಿ ಫ್ರೆಂಡ್ಸ್, ಯಾವುದೇ ರೀತಿಯೂ ಗಂಡ ಹೆಂಡತಿ ಜಗಳ ಮಾಡಿದರೆ ತವ್ರ ಮನೆಗೆ ಮಾತ್ರ ಹೋಗ್ಬೇಡಿ, ಹತ್ತಿರನೇ ಇರ್ರಿ. ಅತ್ತಿ ಮಾವನ ಹತ್ರನೇ ಇರ್ರಿ, ತಂದೆ ಗಂಡ ಹೆಂಡತಿ ಸಪ್ರೇಟ್ ಇದ್ರಿ, ಗಂಡ ಹೆಂಡತಿ ಜೋಡಿನೇ ಇರ್ರಿ, ಬೇರೆ ಮಾತ್ರ ಹೋಗ್ಬೇಡಿ. ಯಾರು ಮಾತು ಕೇಳಿ 20 ಲಕ್ಷ ಕೇಳಿದ್ದೋ ಏನೋ ಗೊತ್ತಿಲ್ಲಪ್ಪ, ಮಾಯ ಐತಿ. ಕಂಪ್ಲೇಂಟ್ ಹಾಕಿದರೆ ಮನೆ ಬಿಟ್ಟು ಹೋಗಿದ್ದಾರೆ ಅಷ್ಟೂರು, ಕಿಲ್ಲಿ ಹಾಕಿ ಕಳ್ರಿರ್ತಾರ. ಧೈರ್ಯ ಇದ್ರೆ ಮುಂದೆ ಬರಬೇಕಿಲ್ಲ. ಇದೇ ರೀತಿ ಸ್ಟೂಡೆಂಟ್ ಇದು ಹೇಳ್ತೀರಾ ನೀವು ಕ್ಲಾಸಸ್? ಬೇಡ, ನಿಂಗೆ ಇಷ್ಟ ಇದ್ದಲ್ಲಿ ಜೀವನ ಮಾಡಬೇಕಾಗಿತ್ತು, ನಂಗೆ ಬೇಡ ಅಂತ 20 ಲಕ್ಷ ಜೀವನಾಂಶ ಕೊಡೋಬೇಕಾ ನಿನಗೆ? ನಾವು ಕೊಡ್ತಿದ್ವಲ್ಲ, ಬರಬೇಕಾಗಿಲ್ಲ. ವಿಡಿಯೋ ಮುಂದೆ TV ನಾನೇನಾರು ಹೇಳಿದ್ವಲ್ಲ, ಬರಬೇಕಾಗಿಲ್ಲ. ಸರಿಯಾಗಿ ತೊಗೊತಿದ್ರು ನಿನಗೆ. ಅನಾಥವಾಗಿ ಜೀವ ಹೋಯ್ತಲ್ಲ, ಜೀವ ತಂದು ಕೊಡ್ತೀನಿ. ನೀನು ಹಡ್ದಿದ್ರೆ ಗೊತ್ತಾಕೈತಿ ನಿನಗೆ ಒಂದು ಜೀವಕ್ಕೆ ಬೆಲೆ ಅನ್ನೋದು. ಅವರಷ್ಟು ಹಡೋದು ಇಷ್ಟು ದೊಡ್ಡ ಕಲಶಿ ಎಲ್ಲ ಮಾಡಿ ಇಷ್ಟು ದೊಡ್ಡದಾಗಿ ಮಾಡಿ ನೀನನ್ನು ಮದುವೆ ಮಾಡಿಕೊಟ್ರಲ್ಲ, ಅದು ಅವ್ರ ತಪ್ಪು. ನಿನ್ನಂಥ ರಾಕ್ಷಸಿಗೆ ಬರಬೇಕಾಗಿತ್ತು ನೀನು. ಅವ್ರ ಮುಂದೆ ತಲೆ ಮರೆಸ್ಕೊಂಡು ಕೂತಿದ್ಯಾ, ನಾಚಿಗೆ ಬರೋದಿಲ್ಲ. ಎಜುಕೇಷನ್ ಇದ್ದರೆ ಏನಾತ ನಿನಗೆ? ಕೊಂಬ ನಿನಗೆ 20 ಲಕ್ಷ ಬೇಕಾ?
ದುಡ್ತಿಯಲ್ಲ ನೀನು, ಹಂಗಬೇಕಲ್ಲ ನೀನು 20 ಲಕ್ಷ ಕೊಡೋಕ್ಕೆ. ಏನು ರೋಗ ಇದೆಯಾ ಹೋಗುವಂಥದ್ದು? ಕ್ಯಾನ್ಸರ್ ಇದೆಯಾ ನಿನಗೆ? ಏನು ಕಿಡ್ನಿ ಇಲ್ಲ, ಹಾರ್ಟ್ ಇಲ್ಲ ನಿನಗೆ? ತಲೆಯಲ್ಲಿ ಮೆದುಳಿದೆಯಲ್ಲ ನಿನಗೆ? ಇನ್ನೊಬ್ಬ ಜನ ಜೀವನ ಮಾಡೋಕ್ಕೆ ನೀನು ಕಟ್ಕೊಂಡಿದ್ದವನ್ನ ಗೊತ್ತಾಗೋದಲ್ಲ. ಹಾಂ, ಪಾಪ ಎಷ್ಟು ಎಷ್ಟು ಆ ವಿಡಿಯೋ ಹಾಕಂಗಿಲ್ಲ ಅಷ್ಟು ಪಾಪ ಎಷ್ಟು ಗೋಳಾಡ್ತಾರೆ ಅವ್ರ ಮನೇಲಿ. ನಾವೇ ನೋಡಿದ್ವಿ, ಈಡಿಟೇ ಇದ್ವಿ ನಾವು. ಅವರು ಒಬ್ಬರು ಬಾಜುಕು ಎಷ್ಟು ಕೆಟ್ಟ ಹುಡುಗ ಅಲ್ರಿ ಅವರು. ಒಂದು ಹೆಣ್ಣಿನ ಸವಸೆ ಇದ್ದಿದ್ದಿಲ್ಲ ಅವ್ರಿಗೆ. ಅಷ್ಟು ಒಳ್ಳೆಯವರು, ಯಾರು ಬಂದರೂ ತಲೆ ಎತ್ತಿ ಮಾತಾಡ್ತಿದ್ದಿಲ್ಲ ಅವರು. ಯಾರು ಬಂದರೆ ಒಳಗೆ ಹೋಗೋರು ಅವರು ಹೆಣ್ಮಕ್ಳು. ಅಂಥ ಗಂಡು ಮಕ್ಕಳು ಇಷ್ಟು ಒಳ್ಳೆಯ ರೀತಿ, ತಂದೆ ತಾಯಿನೂ ಅಷ್ಟು ಒಳ್ಳೆಯ ರೀತಿಯಿಂದಾರೆ. ಯಾಕ್ರಿ ನಿಮ್ಮ ಜೀವನ ಇಷ್ಟ ಇಲ್ಲ ಅಂದಮೇಲೆ ಬಿಟ್ಟು ಹೋಗ್ಬಿಡ್ರಿ, ನೀವು ಬದುಕೋರಿ. ಹೆಣ್ಣಾಗಲಿ ಗಂಡಾಗಲಿ ಅಷ್ಟೇ ಹೇಳತ್ತಂದು ನಾನು ಕಾರವಾಗಿ ಮಾತಾಡ್ತಾ ಇದ್ದೀನಿ. ನಿಮ್ಮ ಜೀವನ ಇಷ್ಟ ಇಲ್ಲ ಅಂದರೆ ನೀವು ಬಿಟ್ಟು ಹಾಕಿ ಜೀವನ ಮಾಡಿರಿ. ನಿಮ್ಗೆ ಸ್ವತಂತ್ರ ಕೊಟ್ಟಾರ, ಯಾರಿಗೆ ಕೊಟ್ಟಾರ್ರಿ? ನಿಮ್ಮ ಸ್ವತಂತ್ರ ಇರಲಿ ಅಂತ ಕೊಟ್ಟಾರೆ. ಹೆಣ್ಣಿನ ಪೂಜಿಸ್ತಾರೆ ನಮ್ಮ ದೇಶದೊಳಗೆ. ತಾಯಿ ಅಂತಾರೆ, ಪೂಜಿಸ್ತಾರೆ ಹೆಣ್ಣನ್ನ. ನಿಮ್ಮಂಥ ಹೆಣ್ಣಿನಲ್ಲ. 9 ತಿಂಗಳ ಹೊಟ್ಟೆಲಿ ಇಟ್ಕೊಂಡು ಹಡಿದು ಪಾಲ ಪೋಷಣೆ ಮಾಡಿ ಅದನ್ನು ನಿನಗೇನು ಗೊತ್ತಾಗತ್ತೆ? 20 ಲಕ್ಷ ಡಿಮಾಂಡ್ ಮಾಡ್ತಾಳೆ ಅಲ್ಲಿ ಕೂತ್ಕೊಂಡು. 20 ಲಕ್ಷ ಕೊಡಬೇಕಂತ ಲಾಯರ್ ಫೋನ್ ಮಾಡ್ತಾರೆ, ಒಮ್ಮೆ ವಿಕ್ಕಿ ಮಾಡ್ತಾಳೆ. ಏನು ದುಡ್ದು ಇಟ್ಟಿದ್ಯಾ ನೀನು 3 ತಿಂಗಳೊಳಗೆ? 1 ಲಕ್ಷ ಒಳಗೆ 1 ಲಕ್ಷ ದುಡ್ತೀಯ 3 ತಿಂಗಳೊಳಗೆ ನೀನು? 20 ಲಕ್ಷ ಕೊಡಬೇಕಂತೆ ಜೀವನಾಂಶ. ಅದೇ ತಪ್ಪ್ರಿ ಫ್ರೆಂಡ್ಸ. ಏನು ಮಾಡಿದ್ರು ಗೊತ್ತಾ? ಊರ ಮಂದಿ ಹೇಳಿಲ್ಲ, ಅಲ್ಲಿ ಆಜು ಬಾಜು ಮರ್ಯಾದೆ ಹೋಗತ್ತಂತ. ಅವರು ಪೊಲಿಟಿಷನ್ ಲಾಯರ್ ಅಂತ. ಅವ್ರೆಂಥ ಲಾಯರು, ಏನು ಮಾಡ್ತಾನೆ ಗೊತ್ತಿಲ್ಲ. ಎಂಥ ಲಾಯರ್ ಹಿಡ್ದಾನೆ ಗೊತ್ತಿಲ್ಲ, ಆವೆಂಥ ಲಾಯರ್ ಹಿಡಿದಾನೆ ಗೊತ್ತಿಲ್ಲ ಅದರಲ್ಲಿ. ಇವ್ರು ಹೆದರಿ, ಮಾನ ಮರಿ ಹೆದರಿ ಯಾರಿಗೆ ಹೋಗೇ ಇಲ್ಲ ಅಲ್ಲಿ, ಎಲ್ಲಿ ಹೋಗೇ ಇಲ್ಲ ಇವರು ಪಾಪ. ಅಷ್ಟು ಈ ರೀತಿ ಮಾಡ್ಕೊತಾನೆ ಗೊತ್ತಿಲ್ಲ. ಅವರೆಲ್ಲರೂ ಪಾಪ ಇದಕ್ಕೆ ಹೋಗಿದ್ದಾರೆ, ಸಂಡೇ ದಿನ ಚರ್ಚಿಗೆ ಹೋಗಿದ್ದಾರೆ. ಚರ್ಚ್ ಹೋಗಿ 10-11 ಗಂಟೆ ಅಂದರೆ ಇವ್ನು ಮಾಡ್ಕೊಂಡಿದ್ದಾನೆ. ಮಗ ಎಕ್ಸಾಮ್ ಇದೆ ಮೊಮ್ಮಗಗೆ ಅಂತ ಅಲ್ಲಿ ಹೋಗಿದ್ದಾರೆ. ಅಷ್ಟರಲ್ಲಿ ಮನೆಗೆ ಬರೋಷ್ಟರಲ್ಲಿ ಇಷ್ಟ ಆಗಿದೆ. ಯಾರು ಮನೆಯಲ್ಲಿದ್ದಾಗ ಡೆಡ್ ನೋಟ್ ಬರೆದು ಫ್ರಿಜ್ ಮೇಲೆ ಇಟ್ಟು ವಾಚು ಫೋನು ಎಲ್ಲ ಇಟ್ಬಿಟ್ಟಾನೆ. ಮತ್ತು ಎಂತಿಗೆ ವಿಡಿಯೋ ಕಾಲ್ ಮಾಡಿದ್ದಾರೆ ಫ್ರೆಂಡ್ಸ ಅಂದರೂ ಕೇಳಿಲ್ಲ. ಫ್ರೆಂಡ್ಸ, ಇದರಿಂದ ನಾನು ಒಂದು ಹೇಳ್ತೀನಿ, ಯಾವತ್ತು ಯಾರೋ ಗಂಡ ಹೆಂಡತಿ ಜಗಳ ಮಾಡಿದರು 1 ತಾಸು 2 ತಾಸು ಅಷ್ಟೇ. ಮತ್ತು ಅಥವಾ ಒಂದು ವೇಳೆ ಒಂದು ದಿನ ಬಿಟ್ಟರೆ ಮರುದಿನ ಫ್ರೆಶ್ ಆಗಿ ಅದರಿಂದ ಹೊರಗೆ ಬರ್ರಿ. ನೀವು ಜಗಳ ಮಾಡಿ ನಿಮ್ಮ ಮನೆತನ ಹಾಳು ಮಾಡ್ಕೋಬೇಡಿ. ಈ ರೀತಿ ಸಾಯಕ್ಕೆ ಹೋಗಬೇಡಿ. ದಯವಿಟ್ಟು ಧೈರ್ಯವಾಗಿರಿ. ಯಾವುದೋ ಹೆಣ್ಣಾಗಲಿ ಬರಲಿ, ಯಾವುದೋ ಇಂಥ ಬಿರುಗಾಳಿ ಬರಲಿ, ಯಾವುದಕ್ಕೂ ಹೆದರಬೇಡ್ರಿ. ಈ ಜಗತ್ತೊಳಗೆ ಎಲ್ಲ ಸಪೋರ್ಟ್ ಇದೆ, ಎಲ್ಲ ಸಪೋರ್ಟ್ ಇದೆ. ಒಬ್ರಂಗೆ ಒಬ್ರು ಲಾಯರ್ ಇರಲ್ಲ, ಒಬ್ರಂಗೆ ಒಬ್ರು ಪೊಲೀಸ್ ಇರಲ್ಲ. ಪೊಲೀಸ್ ನ್ಯಾಯ ಸಿಗಲಿಲ್ಲ, ಇನ್ನೊಂದು ಪೊಲೀಸ್ ಹೋಗಿ ಈಗ ಎಷ್ಟೋ ರಕ್ಷಣೆ ಮಾಡ್ತಾಯಿದ್ದಾರೆ. ಎಲ್ಲ ಒಳ್ಳೆ ರೀತಿಯಿಂದ ಇದ್ದಾರೆ. ಪೊಲೀಸ್ ಠಾಣೆ ಆಗಲಿ ಎಲ್ಲರೂ ಭಾಳ ಹೆಲ್ಪ್ ಮಾಡ್ತಾಯಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ನಾವು ಪುಣ್ಯ ರೀ, ಇಂಥ ಭೂಮಿಯಲ್ಲಿ ನಾವು ಹುಟ್ಟಿದ್ದು ನಮ್ಮ ಪುಣ್ಯ. ಎಲ್ಲ ಸೌಲಭ್ಯ ಇದೆ ರೀ ಈಗ ಗೌರ್ಮೆಂಟಿಂದ. ಅದನ್ನು ಉಪಯೋಗಿಸ್ಕೊಳ್ಳಿ. ಜೀವ ಕಳ್ಕೊಬೇಡಿ, ಜೀವ ಒಟ್ಟೆ ಕಳ್ಕೊಬೇಡ್ರಿ. ಎಲ್ಲ ಸೌಲಭ್ಯ ಇದೆ. ಕೈಯಲ್ಲಿ ಗಾಡಿ ಇದೆ ರೀ, ಫೋನ್ ಇದೆ ರೀ, ಇಮಿಡಿಯೇಟ್ಲಿ ಎಲ್ಲ ನ್ಯಾಯ ಸಿಗ್ತೈತೆ ರೀ. ಈಗ ಯಾಕೆ ರೀ ಸಾಯಕ್ಕೆ ಹೋಗ್ತೀರಾ? ಯಾರೋ ಒಂದು 3 ತಿಂಗಳಿಗೆ ಬಂದವಳಿಗೆ ಸಾಯ್ತಿರಲ್ರಿ ಅವ್ರಿಗೋಸ್ಕರ. ಹಾಂ, ಮಕ್ಕಳ ಮರಿನಾ ನಿಮಗೆ ಬಿಟ್ಟು ಸಾಯೋಕ್ಕೆ? ತಂದೆ ತಾಯಿ ನೋಡ್ಬೇಕಲ್ಲ. ತಂದೆ ತಾಯಿ ನೆನಪು ಬರಲಿಲ್ವ ನಿಮಗೆ? ಇಷ್ಟು ಚೆನ್ನಾಗಿ ಓದಿಸಿ ಕಲಿಸಿ ಬೆಳೆಸಿ ಎಲ್ಲನೂ ನೋಡಿದ್ರಲ್ಲ. ನಿಮ್ಮ ಅಕ್ಕ ನೆನಪು ಬರಲಿಲ್ಲ, ನಿಮ್ಮ ತಂದೆ ನೆನಪಿಲ್ಲ, ಸಾರಿ ಪಪ್ಪ ಅಂತ ಬರೆದಿಟ್ರಲ್ಲ, ನೆನಪಂದು ಬರಲೇ ಇಲ್ವಾ? ಏನು ಮಾಡಬೇಕು? ನೋಡೋಕ್ಕೆ ಇಲ್ಲಲ್ಲ, ನೀವು ಸತ್ತ ಹೋಗ್ಬಿಟ್ಟಿದ್ದೀರಾ. ದಯವಿಟ್ಟು ಇನ್ನು ಗಂಡು ಮಕ್ಳು ಹೇಳ್ತಾ ಇದ್ದೇನೆ, ಇನ್ನು ಮುಂದಿನ ಗಂಡು ಮಕ್ಳಿಗೆ ಹೇಳ್ತಾ ಇದ್ದೀನಿ, ಯಾರಿಗೋಸ್ಕರ ಯಾರು ಸಾಯ್ಬೇಡ್ರಿ. ಈಗ ಗಂಡು ಮಕ್ಕಳು ಅಷ್ಟೇ. ಹೆಣ್ಮಕ್ಳಿಂದ ನಾವು ಗಂಡು ಮಕ್ಕಳಿಂದ ಟಾರ್ಚರ್ ಅನುಭವಿಸೋದು ಹೆಣ್ಮಕ್ಳು ನೋಡಿದ್ದೀನಿ ನಾನು. ಗಂಡ ಹಿಂಗೆ ಮಾಡಿದ ಹಂಗೆ ಮಾಡಿದ ಅಷ್ಟು ಟಾರ್ಚರ್ ಮಾಡ್ತಾರೆ ಅಂತ ನ್ಯಾಯ ಕೊಡಿಸಿ ಅಂತ ಈ ಹೆಣ್ಮಕ್ಳು ಕೇಳಿದ್ದು ನೋಡಿದ್ದೀನಪ್ಪ, ಸಾಯಿದ್ದು ನೋಡಿದ್ದೀನಿ. ಆದರೆ ಇಲ್ಲಿ ಒಂದು ಹೆಣ್ಣಿನಿಂದನೇ ಒಂದು ಗಂಡು ಸಾಧ್ಯ ಹೋಗಿದೆ. ದಯವಿಟ್ಟು ಈ ರೀತಿ ಆಗಬಾರ್ದು, ಏನು ಮುಂದೇನು ಆಗಬಾರ್ದು ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ದಯವಿಟ್ಟು ಇದು ಸ್ಟಾಪ್ ಆಗಬೇಕಂತ ಕೇಳ್ಕೊತೀನಿ. ಏನಾದ್ರು ತಪ್ಪಾದರೆ ಕ್ಷಮೆ ಇರಲಿಲ್ಲ ನನ್ನಲ್ಲಿ. ಏನಂದ್ರೆ ಫ್ರೆಂಡ್ಸ, ಅದು ಗೋಳಾಟ ಇದೆಯಲ್ಲ ನಮ್ಮ ಮನಸ್ಸಲ್ಲಿ ಅಚ್ಚರಿಯಲ್ದ ಮೂಡಿಬಿಡ್ತೈತಿ. ನಮ್ಗೆ ಒಂದು ಭಾರನೇ ಎದ್ಬಿಡ್ತೈತಿ. ಯಾರೋ ಒಂದು ಜೀವ ಹೋತಲ್ಲ ಅನಾಥವಾಗಿ. ಬಾಳೆ ಬದುಕಬೇಕಾಗಿದ್ದು ಹುಡುಗ, ಮಕ್ಕಳಾಗಿಲ್ಲ, ಚೆಂದಾಗಿ ಮದುವೆ ಆಗಿದ್ದು, ಸುಖ ಉಣ್ಲಿಲ್ಲ, ಚೆಂದಾಗಿ ಒಂದು ಹೆಂಡತಿ ಮಾಡಿಕೊಟ್ಟಿದ್ದು ಊಟ ಮಾಡಲಿಲ್ಲಲ್ಲ ಅನ್ನೋ ಒಂದು ಪ್ರೀತಿಯನ್ನು ಭಾವನೆನ ಈ ಥರ ಕಟ್ಟಿ ಹಾಕ್ಬಿಡ್ತೈತಿ. ಅದಕ್ಕೆ ಯಾರು ಜೀವ ಕಳ್ಕೊಬೇಡಿ ದಯವಿಟ್ಟು. ಏನೋ ಬಂದರೂ ಎದುರಿಸ್ರಿ. ಎಲ್ಲ ಸೌಲಭ್ಯ ಇದೆ ಈಗ. ನಿಮಗೆಲ್ಲರೂ ಸಹಾಯ ಮಾಡೇ ಮಾಡ್ತಾರೆ. ನಿಮ್ಮ ಮನೇಲಿ ಎಲ್ಲ ಕೂತ್ಕೊಂಡು ಮಾತಾಡಿ. ಅಲ್ಲೇ ಆಗಲಿಲ್ಲ ಅಂದರೆ ಅವ್ರ ತಂದೆ ತಾಯಿ ಕರೆಸಿ, ನಿಮ್ಮ ತಂದೆ ತಾಯಿ ಕೂಡಿ ಎಲ್ಲ ಸೇರಿ ಮಾತಾಡಿ. ಯಾವುದೂ ಆಗಲಿಲ್ಲ ಅಂದರೆ ಪೊಲಿಟಿಷನ್ಗೆ ಹೋಗ್ರಿ, ಅವರು ನ್ಯಾಯ ಕೊಡ್ತಾರೆ. ಅಲ್ಲೇ ಆಗಲಿಲ್ಲ ಅಂದರೆ ಲಾಯರ್ ಹತ್ರ, ಚೆನ್ನಾಗಿ ಲಾಯರ್ ಹತ್ರ ಹಿಡ್ಕೊಂಡು ಮಾಡ್ಕೋರಿ. ಎಲ್ಲನೂ ದಯವಿಟ್ಟು ಜೀವ ಮಾತ್ರ ಕಳ್ಕೊಬೇಡ್ರಿ. ದಯವಿಟ್ಟು ಹೇಳ್ತೀನಿ, ಒಂದು ತಂದೆ ತಾಯಿ ನೋಡಿರಿ,
ಒಂದು ಫ್ರೆಂಡ್ಸ್ ನೋಡಿರಿ, ಎಲ್ಲರನ್ನೂ ಹೆಲ್ಪ್ ಮಾಡಿಕೊಡ್ರಿ ಅಷ್ಟೇ ಕೇಳ್ಕೊಳ್ತೀನಿ ಫ್ರೆಂಡ್ಸ. ಇವತ್ತಿನ 3 ಟಾಪಿಕ್ ನಾನು ಇಲ್ಲಿ ಮುಗಿಸ್ತಿದ್ದೀನಿ ಫ್ರೆಂಡ್ಸ. ಏನೋ ತಪ್ಪಾರ ಕ್ಷಮೆ ಇರಲಿ. ನಾನು ಇಷ್ಟೇ ಕೇಳ್ಕೊಳ್ಳೋದು, ಒಂದು ಟಾಪಿಕ್ಕು ಒಂದು ಗಂಡ ಸತ್ತು ಹೋಗೋರ ಬಗ್ಗೆನೇ ಮಾತಾಡಿದೆ. ಅವ್ರ ಪಾಪ ಹಂಗೆ ಅನ್ಬಾರ್ದು, ತಪ್ಪಾಗತ್ತೆ. ಅವರು ನಮ್ಮ ಕಡೆ ಇಲ್ಲ, ನಾವು ಹುಬ್ಳಿ ಕಡೆ ಇಲ್ಲ, ಭೂಮಿ ತಾಯಿ ಅಂತೇವಿ ಗಂಡ ಸತ್ತು ಹೋದವ್ರಿಗೆಲ್ಲ. ಭೂಮಿ ತಾಯಿನೇ ನಮ್ದು ಇಷ್ಟೆಲ್ಲ ಭಾರ ಹಿಡಿದಿದ್ದಾಳೆ. ಆ ಭೂಮಿ ತಾಯಿನೇ ಇಲ್ಲಾಂದ್ರೆ ನಾವು ಬದುಕೋಕ್ಕೆ ಸಾಧ್ಯ ಆಗ್ತಿತ್ತಾ? ನಮಗಿಲ್ಲ ಎಷ್ಟು ಸಾಧನೆ ಮಾಡೋಕ್ಕಾಗ್ತಿತ್ತಾ? ಆಗ್ತಿಲ್ಲ. ಅದೇ ಭೂಮಿ ತಾಯಿನೇ ಅವಳು. ನಾನು ಭೂಮಿ ತಾಯಿಗೆ ಅಂತ ಹೇಳ್ಕೊತೀನಿ. ಅವ್ರಿಗೆ ಒಳ್ಳೇದಾಗಲಿ ಅಂತ ಬಿಡ್ಕೊತೀನಿ. ಮಕ್ಕಳಿಗೆ ಎಕ್ಸಾಮು ಒಳ್ಳೇದಾಗಲಿ, ಎಲ್ಲ ಚೆನ್ನಾಗಿ ಬರೀರಿ. ತಂದೆ ತಾಯಿ ಕನಸನ್ನ ಈಡೇರಿಸಿ, ತಂದೆ ತಾಯಿ ಮಾತು ಹೇಳಿದ್ದು ಕೇಳಿ, ಅಲ್ಲೇ ಬೆಸ್ಟ್ ಅಂತ ಮಕ್ಕಳು ಅಂತ ಕೇಳ್ಕೊತೀನಿ. ಖುಷಿಯಾಗಿ ಎಕ್ಸಾಮ್ ಬರೀರಿ. ಆಮೇಲೆ ಸತ್ತು ಉದಾಹರಣೆಗ ದಯವಿಟ್ಟು ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ. ಅವ್ರಿಗೆ ಮನೆಯವ್ರಿಗೆಲ್ಲ ಸಾಂತ್ವನ ಸಿಗಲಿ. ಸ್ವಲ್ಪ ಮನಸ್ಸಿಗೆ ನೋವಾಗಿದೆ. ಅವ್ರಿಗೆ ಯಾವ ರೀತಿ ಹೇಳಿ ಸಮಾಧಾನ ಮಾಡಬೇಕಂತ ಗೊತ್ತಿಲ್ಲ. ಪಾಪ ಅವ್ರ ದೇವರು ಒಳ್ಳೇದು ಮಾಡಲಿ, ಅವ್ರಿಗೆ ಮನಸ್ಸಿಗೆ ಸಮಾಧಾನ ಕೊಡಲಿ ಅಂತ ಕೇಳ್ಕೊತೀನಿ. ಈ ಮೂಲಕ ಈ ವಿಡಿಯೋನ ಮುಗಿಸ್ತೇನೆ ಫ್ರೆಂಡ್ಸ. ನನ್ನ ವಿಡಿಯೋನ ಏನು ತಪ್ಪಾದ ಕ್ಷಮೆ ಇರಲಿ ಫ್ರೆಂಡ್ಸ. ನಾನು ಸ್ವಲ್ಪ ಖಾರವಾಗಿ ಮಾತಾಡಿದ್ದೀನಿ, ಯಾಕಂದರೆ ಮನಸ್ಸಿಗೆ ನೋವಾಗಿ. ಯಾರ ಬಗ್ಗೆನೂ ಹೆಣ್ಣಿನ ಬಗ್ಗೆ ಕೇವಲ ಮಾತಾಡಿದ್ರೆ ನನಗೂ ನೋವಾಗುತ್ತೆ. ಬಟ್ ಈಗ ನಾನು ಮಾತಾಡಿದ್ದು ಹೆಣ್ಣಿನ ಬಗ್ಗೆನೇ ಮಾತಾಡಿದೆ. ಆ ರೀತಿಯೂ ಇರ್ತಾರೆ. ಪ್ಲೀಸ್ ಯಾವತ್ತೂ ಆ ರೀತಿ ಆಗಬೇಡಿ. ಗಂಡನ ಚೆನ್ನಾಗಿ ನೋಡ್ಕೊಳ್ಳಿ. ಗಂಡ ದುಡಿತಾನೆ, ದುಡಿಲಿಲ್ಲ ಅಂದ್ರೂ ಅವ್ರಿಗೆ ಒಂದು ಸ್ಥಾನಮಾನ ಅಂತ ಇರುತ್ತೆ. ಅವ್ನು ದುಡಿಲ್ಲ ಅಂದರೂ ನೀವು ದುಡ್ದು ಹಾಕಿ, ಏನೂ ತಪ್ಪಾಗಲ್ಲ. ನಮ್ಮ ಹಣೆ ಬರದಾಗಿದ್ದು ಏನಾಗಲ್ಲ. ಒಂದಿನ ದೇವ್ರು ಕೈ ಹಿಡ್ದೇ ಇಡ್ತಾನೆ. ಕೈ ಕಾಲ ಕೊಟ್ಟಾಗ ನಾವು ದುಡ್ದು ಹಾಕಿ ತಪ್ಪಾಗಿಲ್ಲಲ್ರಿ. ಗಂಡನೇ ದುಡಿಬೇಕಂತ ಏನಿಲ್ಲ ಅಲ್ರಿ. ಹೆಣ್ಮಕ್ಳು ದುಡಿದು ಹಾಕ್ಬೋದು. ಈಗಿನ ಹೆಣ್ಮಕ್ಳಿಗೆ ಏನು ಹೇಳಂಗಿಲ್ಲ ಬಿಡ್ರಿ. ಎಲ್ಲರೂ ಮುಂದೆ ಇದ್ದಾರೆ. ಎಲ್ಲನೂ ಯಾಕಂದರೆ ಎಲ್ಲನೂ ಸರಿಯಾಗಿ ಗಂಡಿನ ಸಮಾನಾಗಿ ನಿಂತ್ಕೊಂಡು ದುಡಿತಾರೆ. ಅದ್ರಾಗೇನು ಎರಡೇ ಮಾತಿಲ್ಲ. ಒಳ್ಳೆ ರೀತಿಯಿಂದ ಕಷ್ಟಪಡ್ತಾರೆ, ಭಾಳ ಕಷ್ಟಪಡ್ತಾರೆ. ಅದ್ರಾಗೆ ಎರಡನೇ ಮಾತಿಲ್ಲ. ಯಾರೋ ಒಂದು ಹೆಣ್ಮಗಳು ಈ ಥರ ಮಾಡಿದ್ಲಂತ ಎಲ್ಲ ಹೆಣ್ಮಕ್ಳಿಗೆ ಮಾತಾಡೋಕ್ಕೆ ಸರಿ ಇಲ್ಲ. ನಾನು ಎಲ್ಲ ಹೆಣ್ಮಕ್ಳಿಗೆ ಮಾತಾಡಿಲ್ಲ, ಸಾರಿ. ಬಟ್ ಆ ಹೆಣ್ಮಗಳಿಗೆ ಅಷ್ಟೇ ಮಾತಾಡಿದೆ. ದಯವಿಟ್ಟು ಏನೋ ತಪ್ಪಾದರೆ ಕ್ಷಮೆ ಇರಲಿ ಫ್ರೆಂಡ್ಸ. ಓಕೆ, ಬಾಯ್ ರೀ ಫ್ರೆಂಡ್ಸ್. ನನ್ನ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ. ನಾ ಈ ವಿಡಿಯೋ ಮಾತಾಡಿದ್ದು ಏನಾರು ತಪ್ಪಾದರೆ ಕ್ಷಮೆ ಇರಲಿ, ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ. ಓಕೆ, ಬಾಯ್ ರೀ. ನೋಡಿರಿ ಫ್ರೆಂಡ್ಸ್, ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಹೀಗೆ ನಿಮ್ಮ ಸಪೋರ್ಟ್ ಹೀಗೆ ಬೇಕು ನನಗೆ. ಹೀಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಓಕೆ, ಬಾಯ್ ರೀ. ಓಂ ಸಾಯಿರಾಮ್. ಸಾಯಿಬಾಬಾ ಎಲ್ಲರಿಗೂ ಒಳ್ಳೇದು ಮಾಡಲಿ. ಓಂ ಸಾಯಿರಾಮ್.